ಅನೇಕ ಸಂದರ್ಭಗಳಲ್ಲಿ ಕುಟುಂಬಗಳನ್ನ ನೋಡ್ತೀವಿ ನಾವು. ಕುಟುಂಬ ಯಾಕೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಎಂಬುದಾಗಿ ನಾವು ನೋಡುವಾಗ ಕ್ರೈಸ್ತಿಯ ಕುಟುಂಬ ಎಂಬುದಾಗಿ ಶೀರ್ಷಿಕೆ 1 ಪೇತ್ರ 4ನೇ ಅಧ್ಯಾಯ 7ನೇ ವಚನ ನಮಗೆ ತಿಳಿಸುತ್ತೆ ಬಹಳ ಸ್ಪಷ್ಟವಾಗಿ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಎಂಬುದಾಗಿ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಅಂದ್ರೆ ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದರ ಅಂತ್ಯವು ಹತ್ತಿರದಲ್ಲೇ ಇದೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸಲ್ಪಡ್ತದೆ. ಅದರಲ್ಲಿ ಈ ವಾಕ್ಯದ ಆಧಾರದ ಮೇಲೆ ಕ್ರೈಸ್ತಿಯ ಕುಟುಂಬ ಅಂತಕ್ಕಂಥದ್ದು ಒಂದು ಸಂದೇಶಕ್ಕೆ ನಾವು ಹೋಗೋದಕ್ಕಿಂತ ಪೂರ್ವದಲ್ಲಿ ನಾವು ತಲೆಬಾಗಿ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡ್ತೇವೆ. ಕೃಪೆಯಲ್ಲಿ ಐಶ್ವರ್ಯಗಳಂತಹ ಸೃಷ್ಟಿಕರ್ತನ ತಂದೆ ಆಗ್ಬೇಡ್ರೆ ಈ ಮುಂಜಾನೆಯ ವೇಳೆಯಲ್ಲಿ ನಿಮ್ಮನ್ನ ಸ್ತುತಿಸಲಿಕ್ಕೆ, ನಿಮ್ಮನ್ನ ಆರಾಧಿಸಲಿಕ್ಕೆ ನಾವೊಬ್ಬರ ಮುಖವನ್ನ ಒಬ್ಬರು ನೋಡದೆ ನಿಮ್ಮ ದರ್ಶನವನ್ನ ಬೇಡಿ ಬಯಸಿ ಬಂದಿರತಕ್ಕಂಥ ನಮ್ಮನ್ನೆಲ್ಲ ಪರಾಂಬರಿಸಿ ಪವಿತ್ರಾತ್ಮ ದೇವರು ಬಂದು ಈ ದಿನದಲ್ಲಿ ನಿಮ್ಮ ಮಧುರವಾದ, ನಿಮ್ಮ ಅದ್ಭುತವಾದ, ಜೇನಿಗಿಂತಲೂ ಸಿಹಿಯಾಗಿರ್ತಕ್ಕಂಥ ನಿನ್ನ ವಾಕ್ಯಗಳನ್ನ ನಾವು ಕೇಳಲಿಕ್ಕೆ ಕೂಡಿ ಬಂದಿರುವಾಗ ಪರಿಶುದ್ಧಾತ್ಮ ದೇವರು ಬಂದು ನಮ್ಮ ಜೊತೆಯಲ್ಲಿ ಮಾತನಾಡಬೇಕಾಗಿ ಪ್ರಭು ಒಡೆಯನು ರಕ್ಷಕನೂ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿಕೊಳ್ಳುತ್ತದೆ ಸ್ವಾಮಿ. ಆಮೆನ್. ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿ, ಈಗ ನಾವು ಬದುಕ್ತಾ ಇರ್ತಕ್ಕಂಥದ್ದು ಬಹಳ ಕೆಟ್ಟದಾಗಿರ್ತಕ್ಕಂಥ ಪ್ರಪಂಚ. ವಾಕ್ಯವು ತಿಳಿಸುವಂತೆ 1 ಪೇತ್ರ 4ನೇ ಅಧ್ಯಾಯ 7ನೇ ವಚನ ತಿಳಿಸುತ್ತದೆ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ ಅಂತ. ಈ ಒಂದು ವಚನ ಮಾತ್ರ ಇವತ್ತು ನಾನು ತೆಗೆದುಕೊಳ್ಳುವಂತವನಾಗ್ತೇನೆ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಈ ಭೂಮಿಯ ಮೇಲೆ ನಾವು ಬದುಕ್ತಾ ಇದ್ದೇವೆ, ನಮ್ಮ ಪಿತೃಗಳು ಬದುಕಿದ್ರು ಮತ್ತು ಇನ್ನೂ ಅನೇಕ ಜನರು ಈ ಲೋಕದಲ್ಲಿ ಬದುಕಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಬದುಕಿ ಹೋಗಿದ್ದಾರೆ. ದೈವ ಭಕ್ತರು ಹುಟ್ಟಿ ಬೆಳೆದು ಸಮಾಧಿ ಸೇರಿದ್ದಾರೆ. ದುಷ್ಟ ಜನರು ಈ ಲೋಕದಲ್ಲಿ ಸಮಾಧಿ ಸೇರಿದ್ದಾರೆ. ಆದ್ರೆ ಈಗ ನಾವು ಬದುಕ್ತಾ ಇರ್ತಕ್ಕಂಥದ್ದು ಅಂತ್ಯ ಹತ್ತಿರದಲ್ಲೇ ಇರ್ತಕ್ಕಂತಹ ಸಂದರ್ಭದಲ್ಲಿ. ಅಂತ್ಯ ಅಂತಕ್ಕಂಥದ್ದು ನಮ್ಮ ಎದುರುಗಡೆನೂ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಹೇಗಿರ್ಬೇಕು? ಅದರಲ್ಲಿ ಕುಟುಂಬ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಎಷ್ಟೊಂದು ಜನರು ನಾವು ಆಡು ಭಾಷೆಯಲ್ಲಿ ಕರಿತೀವಿ, ಪಾಸ್ಟರ್ ತಿಮೋತಿ ಅವ್ರ ಕುಟುಂಬ, ಅವ್ರ ಕುಟುಂಬ, ಇವ್ರ ಕುಟುಂಬ, ಇವ್ರ ಕುಟುಂಬ, ಆ ಕುಟುಂಬ, ಈ ಕುಟುಂಬ ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಕ್ರೈಸ್ತಿಯ ಕುಟುಂಬ ಅಂತಕ್ಕಂಥದ್ದು ಬಹಳ ಏನು ಅಂತ ಹೇಳಿದ್ರೆ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಕುಟುಂಬ ಅಂತಕ್ಕಂಥ ಶಬ್ದದ ಮುಂದುಗಡೆ ಕ್ರಿಸ್ತನು, ಒಂದು ಕ್ರೈಸ್ತಿಯ ಅಂತಕ್ಕಂಥ ಒಂದು ಪದವನ್ನು ಉಪಯೋಗಿಸಲಾಗಿದೆ. ಅವ್ರ ಕುಟುಂಬ, ಇವ್ರ ಕುಟುಂಬ, ಈ ಕುಟುಂಬ, ಆ ಕುಟುಂಬ ಅನ್ನೋದಕ್ಕಿಂತ ಮೊದಲು ನೀವು ನೋಡ್ಬೇಕು, ಯಾವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ಮದುವೆ ಅಥವಾ ಈ ಕಡೆನೂ ಸಹ ಕರೀತಾರೆ. ಒಂದು ಗಾಡಿಯಲ್ಲಿ ಒಂದು ಮ್ಯಾರೇಜ್ ಹೋಗ್ಬೇಕಾದ್ರೆ ಮುಂದ್ಗಡೆ ಬೋರ್ಡ್ ಬರೆದಿರ್ತಾರೆ. ಫಾರ್ ಎಕ್ಸಾಂಪಲ್ ಕುಲಕರ್ಣಿ ಅವ್ರ ಕುಟುಂಬ ಮತ್ತು ಮರಕುಂಬಿ ಅವ್ರ ಕುಟುಂಬ ಅಥವಾ ಇವ್ರ ಕುಟುಂಬ, ಅವ್ರ ಕುಟುಂಬ, ಅವ್ರ ಸರ್ನೇಮ್ ಬಂದು ಅವ್ರ ಕುಟುಂಬಗಳ ಬಂಧುಗಳ ಕುಟುಂಬ ಎಂಬುದಾಗಿ ಅಲ್ಲಿ ಬರ್ದಿರ್ತಾರೆ. ಆದ್ರೆ ಇಲ್ಲಿ ದೈವಿಕವಾಗಿರ್ತಕ್ಕಂತಹ ಒಂದು ಕುಟುಂಬವನ್ನು ನಾವು ನೋಡಿದಾಗ ದಟ್ ಈಸ್ ದ ಕ್ರಿಶ್ಚಿಯನ್ ಫ್ಯಾಮಿಲಿ ಎಂಬುದಾಗಿ ಕರೀತಾರೆ. ಅದೇನಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿ ಮತ್ತು ಆತ್ಮಿಕವಾಗಿ ಬೆಳೀಲಿ ಎಂಬತಕ್ಕಂಥ ಉದ್ದೇಶದಲ್ಲಿ ನಮ್ಮ ಕುಟುಂಬದಲ್ಲಿ ಕ್ರಿಸ್ತನು ಇರ್ಬೇಕು. ಕ್ರಿಶ್ಚಿಯನ್ ಕುಟುಂಬ, ಕ್ರೈಸ್ತಿಯ ಕುಟುಂಬ ಎಂಬ ಯಾವ ವ್ಯಕ್ತಿ ಕುಟುಂಬವನ್ನ ನೋಡ್ಕೋತಾನೋ ಆ ವ್ಯಕ್ತಿ ಸಭೆಯನ್ನ ಪ್ರೀತಿಸ್ತಾನೆ. ಯಾವ ವ್ಯಕ್ತಿ ಸಭೆಯನ್ನು ಪ್ರೀತಿಸ್ತಾನೋ ಆ ವ್ಯಕ್ತಿ ಕುಟುಂಬವನ್ನ ಪ್ರೀತಿಸುವಂತವನ. ಯಾವ ವ್ಯಕ್ತಿ ಕುಟುಂಬವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲವೋ ಆ ವ್ಯಕ್ತಿ ಸಭೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಸಭೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲವೋ ಆ ವ್ಯಕ್ತಿ ಕುಟುಂಬವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕುಟುಂಬಕ್ಕೂ ಮತ್ತು ಸಭೆಗೂ ಏನಿದೆ ಅಂದ್ರೆ ಬಹಳ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದನ್ನ ಆಗ್ತದೆ. ಫ್ಯಾಮಿಲಿ, ಕುಟುಂಬ ಅಂತಕ್ಕಂಥದ್ದು ಏನೆಂಬುದಾಗಿ ಈ ಫ್ಯಾಮಿಲಿ ಅಂತಕ್ಕಂಥದ್ರಲ್ಲಿ ಇಂಗ್ಲಿಷ್ ಪದಗಳಲ್ಲಿ 6 ಅಕ್ಷರಗಳನ್ನು ನಾವು ಕಾಣ್ತೀವಿ. FAMILY ಅಂತ ಫ್ಯಾಮಿಲಿ ಅಂತ. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದೇ ಎಫ್. ಏನು ಅಂತ ಹೇಳಿದ್ರೆ ಇವತ್ತಿನ ಕುಟುಂಬಗಳಲ್ಲಿ ನಾನು ಸುಮಾರು ಕುಟುಂಬಗಳನ್ನ ಸಂಧಿಸ್ತೇನೆ. ಗಂಡ ಇಲ್ಲದೆ ಇರುವಾಗ
ಹೆಂಡತಿ ಗಂಡನ ಮೇಲೆ ಹೇಳ್ತಾರೆ, ನಮ್ಮ ಯಜಮಾನ್ರು ಹಾಗಿದ್ದಾರೆ, ನಮ್ಮ ಯಜಮಾನ್ರು ಹಂಗೆ ಹೊಡಿತಾರೆ, ನಮಗೆ ಮರ್ಯಾದೆ ಕೊಡೋದಿಲ್ಲ, ಹಾಗೆ ಹೀಗೆ ಏನೇನು ಹೇಳ್ತಿರ್ತಾರೆ. ಹೆಂಡತಿ ಇಲ್ಲೇ ಇರುವಾಗ ಗಂಡ ನಮ್ ಜೊತೆ ಸಿಕ್ಕಿದ್ರೆ ಗಂಡ ಹೇಳ್ತಿರ್ತಾರೆ, ನಮ್ಮ ಮನೇಲಿ ಈ ರೀತಿ ಇದೆ ಮಾಸ್ಟರ್, ನಮ್ಮ ರೀತಿ ಮನೇಲಿ ಈ ರೀತಿ ಇದೆ. ಹಾಗೆ ಎಷ್ಟೋ ಕುಟುಂಬಗಳು ಡೈವರ್ಸ್ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಎಷ್ಟೋ ಕುಟುಂಬಗಳು ಇದ್ರೂ ಸಹ ಜೀವಂತ ಶವಗಳಾಗಿ ಕುಟುಂಬಗಳಲ್ಲಿ ಬದುಕ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಯಾಕೆ ಈ ರೀತಿ ಇದೆ? ಸೈತಾನನು ಇವತ್ತಿನ ದಿವಸ ಕುಟುಂಬಗಳನ್ನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಒಡೆದು ಹಾಕುವಂತ ಪ್ರಯತ್ನವನ್ನ. ಯಾಕಂದ್ರೆ ಅಂತ್ಯ ಅಂತಕ್ಕಂಥದ್ದು ಹತ್ತಿರದಲ್ಲಿದೆ. ಕುಟುಂಬಗಳನ್ನ ನಾಶಪಡಿಸಿದ್ರೆ ಅವನು ನೆಮ್ಮದಿಯಾಗಿ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಉದ್ದೇಶವಾಗಿ ಕುಟುಂಬವನ್ನು ಅವನೇನ್ ಮಾಡ್ತಾ ಇದ್ದಾನೆ ಅಂದ್ರೆ ಹೊಡಿಲಿಕ್ಕೆ ಪ್ರಯತ್ನ. ಫ್ಯಾಮಿಲಿ ಅದರಲ್ಲಿ ಫಸ್ಟ್ ನಾವು ನೋಡೋಣ, ಇಫ್ ಫೇತ್ಫುಲ್ ಆರ್ ಫಾರ್ಗಿವ್ ಒನ್ ಅಂಡ್ ಅನದರ್ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಹುಟ್ಟಿದ್ದಾರೆ? ಎಫ್ ಅಂತಕ್ಕಂಥ ಕುಟುಂಬದ ಮೊದಲನೆಯ ಅಕ್ಷರ, ಫ್ಯಾಮಿಲಿ ಅಂತಕ್ಕಂಥ ಮೊದಲನೇ ಅಕ್ಷರ ಎಫ್. ಫ್ಯಾಮಿಲಿ ಫೇತ್ಫುಲ್, ನಂಬಿಗಸ್ತರಾಗಿರ್ಬೇಕು. ಗಂಡ ಹೆಂಡತಿ, ಹೆಂಡತಿ ಗಂಡಿಗೆ ಇಬ್ರು ಸೇರಿ ದೇವರಿಗೆ ಏನಾಗಿರ್ಬೇಕು? ನಂಬಿಗಸ್ತರಾಗಿರ್ಬೇಕೆಂಬ. ಮತ್ತು ಫಾರ್ಗಿವ್ ಅಂದ್ರೆ ಇಲ್ಲಿ ಒಬ್ರು ಏನ್ ಮಾಡ್ಬೇಕು? ಕ್ಷಮಿಸ್ಬೇಕಂತಕ್ಕಂಥದ್ದು. ಕುಟುಂಬ ಅಂತಕ್ಕಂಥದ್ದು, ಕುಟುಂಬದಲ್ಲಿ ಏನ್ ಬರ್ತದೆ? ತೊಂದರೆಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ. ಆ ಕುಟುಂಬದಲ್ಲಿ ಏನ್ ಮಾಡ್ಬೇಕು? ಕ್ಷಮಿಸುವಿಕೆ ಇರ್ಬೇಕು. ಪೊಲೀಸ್ನವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಓದ್ತೀವಿ. ಅಪೊಸ್ತಲನಾದ ಪೌಲ ಬರೀತಾರೆ ಏನು ಅಂತ ಹೇಳಿದ್ರೆ, ಪೊಲೀಸ್ನವರ ಸಭೆಗೆ 3ನೇ ಅಧ್ಯಾಯ 13ನೇ ವಚನ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಎಂಬುದಾಗಿ. ಕರ್ತನು ನಿಮ್ಮನ್ನು ಕ್ಷಮಿಸದಂತೆ ನೀವು ಕ್ಷಮಿಸಿರಿ ಅಂತ ಹೇಳ್ತಾರೆ ವಾಕ್ಯ. ಕಾರಣ ಇದ್ರೂ ಸಹ, ಒಬ್ಬರ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ರೂ ಸಹ ನೀವೇನ್ ಮಾಡ್ಬೇಕು? ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಲಿ. ಯಾವಾಗ ಗಂಡ ಹೆಂಡತಿ ಗಂಡನನ್ನ ಕ್ಷಮಿಸ್ತಾರೋ ಅವಾಗಲೇ ಆ ಕುಟುಂಬದಲ್ಲಿ ಏನಿರ್ತದೆ? ಒಂದು ಅನ್ಯೋನ್ಯತೆ, ಒಂದು ಪ್ರೀತಿ ಇರ್ತದೆ ಎಂಬುದಾಗಿ. ಇಲ್ಲಿ ಕೊನೆಯದಾಗಿ ಪೌಲ ತುಂಬಾ ಚೆನ್ನಾಗಿ ಬರೀತಾರೆ, ಕರ್ತನು ನಿಮ್ಮನ್ನು ಕ್ಷಮಿಸದಂತೆ ನೀವು ಕ್ಷಮಿಸಲಿ. ಈಗ ದೇವರು ನನ್ನನ್ನ ಕ್ಷಮಿಸಿದಾನೆ ಅಂತಂದ್ರೆ ನಾನು ಇನ್ನೊಬ್ಬರನ್ನ ಕ್ಷಮಿಸ್ತೇನೆ. ಕುಟುಂಬ ಅಂದಾಗ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಓಕೆ, ಇದೆಲ್ಲ ಇದ್ದದ್ದು. ಅಲ್ಲಿ ನಾನ್ ಹೆಚ್ಚು ನೀನ್ ಹೆಚ್ಚು, ನನ್ ಮಾತು ನೀನ್ ಕೇಳಲ್ಲ, ನಿನ್ ಮಾತು ನಾನ್ ಕೇಳಲ್ಲ, ಇದೆಲ್ಲ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ನಾವು ರೀಸೆಂಟ್ ಆಗಿ ನಾನು ನಮ್ಮ ಕುಟುಂಬ ಒಂದು ನಾನು ನನ್ನ ಹೆಂಡತಿ ಒಂದು ಕುಟುಂಬನ ಸಂಧಿಸ್ಲಿಕ್ಕೆ ಹೋದಾಗ ಮದುವೆ ಆಗಿ ಸುಮಾರು 20 ವರ್ಷಗಳಾಯ್ತು. ಇನ್ನೂ ಅವ್ರ ಕುಟುಂಬದಲ್ಲಿ ಗಂಡ ಹೆಂಡತಿಗೆ ಏನಿಲ್ಲ ಅಂತ ಅಂಡರ್ಸ್ಟ್ಯಾಂಡಿಂಗ್. ನನಗೆ ಯಾರೋ ಹೇಳಿದ್ದು ಒಂದು ಮಾತು ನೆನಪು ಬಂತು. ಏನು ಅಂತ ಹೇಳಿದ್ರೆ, ಎಷ್ಟೊಂದು ಜನ ಹೇಳ್ತಾರೆ, ನನ್ ಮದುವೆ ಆಗಿ 50 ವರ್ಷ ಆಗಿದೆ, ನನ್ಗೆ 60 ವರ್ಷ ಆಗಿದೆ, ನಮ್ ದಾಂಪತ್ಯ 20 ವರ್ಷ ಆಗಿದೆ ಎಂಬುದಾಗಿ ಆನಿವರ್ಸರಿಯಲ್ಲಿ ಮಾತಾಡ್ಕೊಳ್ತಾರೆ. ಒಬ್ಬ ಖ್ಯಾತ ಬರಹಗಾರ ಬರೀತಾರೆ, ವಿಲಿಯಂ ಮಿಲ್ಲರ್ ಅಂತಕ್ಕಂಥವ್ರು ಈ ಕುಟುಂಬದ ಬಗ್ಗೆ ಬರೀತಾರೆ. ಎಲ್ಬೋ ಪ್ರೀಚಿಂಗ್ ಅಬೌಟ್ ದ ಎಲ್ಬೋಸ್ ಎಂಬುದಾಗಿ. ಅಂದ್ರೆ ಒಬ್ಬ 40 ವರ್ಷ ತನ್ನ ದಾಂಪತ್ಯ ಜೀವಿತವನ್ನ ಅವನೇನೋ ಅರ್ಥ ಮಾಡ್ಕೊಂಡಿಲ್ಲ, ಆದ್ರೂ ಪ್ರಸಂಗ ಮಾಡ್ತಾ ಇದ್ದ ಏನಂತ ಇನ್ನೊಂದು ಕುಟುಂಬಗಳಿಗೆ. ಇವತ್ತು ಏನಾಗಿದೆ ಅಂದ್ರೆ, ನಾವು ಮೊದಲನೇದಾಗಿ ನಮ್ಮ ಕುಟುಂಬಗಳನ್ನ, ಕ್ರೈಸ್ತಿಯ ಕುಟುಂಬಗಳಾಗಿರ್ತಕ್ಕಂಥ ನಮ್ಮ ಕುಟುಂಬಗಳನ್ನ ನಾವೇನ್ ಮಾಡ್ಬೇಕಾಗಿ ಭದ್ರಪಡಿಸ್ಕೋಬೇಕಾಗಿ. ಸೊ ಯಾಕೆ ಈ ರೀತಿ ಆಗುತ್ತೆ? ಏನು ಕಾರಣಗಳಿದಕ್ಕೆ ಅಂತ ಹೇಳಿದ್ರೆ, ಆದಿಯಲ್ಲಿ ದೇವರು ಆದಾಮ್ ಮತ್ತು ಹವ್ವಳನ್ನ ಸೃಷ್ಟಿ ಮಾಡಿದಾಗ ಅವರಿಬ್ಬರನ್ನು ದೇವರು ಪರಿಪೂರ್ಣವಾಗಿ ಸೃಷ್ಟಿ ಮಾಡಿದ್ರು. ಸೊ ಇವತ್ತು ನಮ್ಮನ್ನು ಸಹ ದೇವರು ಪರಿಪೂರ್ಣವಾಗಿ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ 1ನೇ 28ನೇ ವಚನ ಹೇಳುತ್ತೆ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ವಾಕ್ಯ ತಿಳಿಸುತ್ತೆ ನಮಗಲ್ಲಿ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ, ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡ್ರಿ ಅಂತ ಅಂದನು. ನಾವು ಈ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರಾಣಿ ಪಶು ಪಕ್ಷಿಗಳ ಮೇಲೆ, ಮೀನುಗಳ ಮೇಲೆ ಮತ್ತು ಹೊಸದ ಮೀನುಗಳ ಮೇಲೆ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ವಶಪಡಿಸಿಕೊಳ್ಳಿರಿ, ಮತ್ತು ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಅಂದ್ರೆ ಏನು? ನಾವೇ ಅಧಿಕಾರ ನಡೆಸ್ರಿ ಅಂತ ದೇವರು ನಮ್ಗೊಂದು ಸುಪ್ರೀಂ ಪವರ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಾ ಪ್ರಾಣಿಗಳು, ಈ ಭೂಮಿ ಮೇಲೆ ವಾಸಿಸುವಂತ ಎಲ್ಲಾ ಪ್ರಾಣಿಗಳ ಮೇಲೆ ದೊರೆತನ ಮಾಡಿದ್ರೆ, ಅಂದ್ರೆ ಈ ಭೂಮಿ ಮೇಲೆ ನೀವೇನ್ ಮಾಡ್ರಿ?
ದೊರೆತನ ಮಾಡ್ರಿ. ನಿಮ್ಮ ಹಾಗೆ ಏನೇನ್ ಬದುಕ್ತಾವ ಎಲ್ಲಾ ಪ್ರಾಣಿಗಳು ನಿಮ್ಗಿಂತಲೂ ಕಡಿಮೆ ಇದಾವ, ಅವುಗಳ ಮೇಲೆ ನೀವೇನ್ ಮಾಡ್ರಿ, ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದೇನೆ ಎಂಬುದಾಗಿ ಒಂದು ದೊಡ್ಡ ಅಧಿಕಾರವನ್ನ ದೇವ್ರು ನಮ್ಗೆ ಏನ್ ಮಾಡಿದಾರೆ, ಕೊಟ್ಟಿರ್ತಕ್ಕಂಥ. ಅದೇ ಆದಿಕಾಂಡ 3ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಅದನ್ನು ತಿನ್ನಲು ಕೊಡುದು ಮುಟ್ಟಲು ಕೊಡುದು, ತಿಂದರೆ ಸಾಯುವರು ಎಂದು ದೇವರು ಹೇಳಿದ್ದಾನೆ. ಸರ್ಪವು ಹೇಳ್ತದೆ ಮಗು ಅದನ್ನ ತಿನ್ನು ಎಂಬುದಾಗಿ ಅವಳಿಗೆ ಹೇಳಿದಾಗ ಅವಳು ಈ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ, ತೋಟದ ಮಧ್ಯದಲ್ಲಿರುವ ಈ ಮರದ ವಿಷಯವಾಗಿ ತಿನ್ನಲು ಕೂಡುದು ಮುಟ್ಟಲು ಕೂಡುದು, ತಿಂದ್ರೆ ಸಾಯುವಿರಿ ಅಂತ ಹೇಳ್ತಾರೆ. 4ನೇ ವಚನ, ಅಲ್ಲ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವ. ಹೌದು, ವಾಕ್ಯ ತುಂಬಾ ಚೆನ್ನಾಗಿ ನಮಗೆ ಕಲಿಸ್ಕೊಡ್ತದೆ. ಆದಿಕಾಂಡದ ಪ್ರಥಮ ಪುಸ್ತಕದ ಪ್ರಥಮ ವಿಷಯಗಳೇ ನಮಗೆ ಗೊತ್ತಿರಲ್ಲ. ಆಲ್ರೆಡಿ ನಾವು ಫಿಲಾಸಫರ್ ತರ ಶಕ್ತಿಯರ ತರ ಏನ್ ಮಾಡ್ತೀವಿ ಅಂದ್ರೆ ಕುಟುಂಬಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತೀವಿ. ನಮ್ಮ ಆದಿ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ತಪ್ಪುಗಳು ಏನೆಂಬುದಾಗಿ ಆದಿಕಾಂಡದ ಪ್ರಥಮ ಪುಸ್ತಕನೇ ನಮಗೆ ಗೊತ್ತಿಲ್ಲ. ಆಲ್ರೆಡಿ ಪ್ರಕಟಣೆ ಪುಸ್ತಕ ಹೋಗ್ಲಾಗುತ್ತೆ. ಏನಾಗಿದೆ ಇವತ್ತು ಕುಟುಂಬಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾರ್ಯವಾಗಿದೆ. ಯಾಕಂದ್ರೆ ಇಲ್ಲಿ ತಿಳಿಸುತ್ತೆ ದೇವರ ವಾಕ್ಯ, ನಿಮ್ಮ ಕಣ್ಣುಗಳು ತೆರೆಯುವವು. ಯಾಕೆ ಈ ವಿಷಯವನ್ನ, ಈ ಮಾತನ್ನ ಸೈತಾನನು ಆಡುವಾಗ ಅವಳು ಯಾಕೆ ಸುಮ್ಮನೆ ಮೌನವಾಗಿ ನಿಂತ್ಕೊಂಡು, ಯಾಕೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಸೈತಾನಕ್ಕೆ, ಯಾಕೆ ಸೈಲೆಂಟ್ ಆಗುದು? ನಾವು ಸಹ ಹಾಗೆ ಪ್ರಿಯರೇ, ಸಮಯ ಸಂದರ್ಭ ಬಂದಾಗ ನಾವೇನ್ ಮಾಡೋದಿಲ್ಲ ಅಂದ್ರೆ ಸತ್ಯದ ಪರವಾಗಿ ಮಾತನಾಡೋದಿಲ್ಲ, ಮೌನವಾಗಿರುವಂತವರಾಗಿರ್ತೀವಿ. ಅದು ಸಹ ಒಂದು ದೊಡ್ಡ ಪಾಪ ಎಂಬುದಾಗಿ ಇಲ್ಲಿ ವಾಕ್ಯ ತಿಳಿಸಲ್ಪಡುತ್ತೆ. ಯಾವ ವ್ಯಕ್ತಿ ಸತ್ಯದ ಪರವಾಗಿ ಘಂಟಾಘೋಷವಾಗಿ ಮಾತಾಡ್ತಾರೋ, ಧ್ವನಿ ಎತ್ತಿ ಮಾತಾಡ್ತಾರೋ, ಅವನಿಗೆ ಈ ಲೋಕದಲ್ಲಿ ಯಾರು ಭಯವಿಲ್ಲ. ಯಾಕಂದ್ರೆ ಸತ್ಯದ ಪರವಾಗಿ ಆತನು ನಿಂತಿದ್ದಾನೆ ಎಂಬುದಾಗಿ ತೋರಿಸ್ಬಿಡ್ತಾರೆ. ಯೆಶಾಯನ ಬರೆದ ಸುವಾರ್ತೆ ಗ್ರಂಥ 48 ಗಂಟಲೆತ್ತಿ ಕೂಗುವ, ಸಂಕೋಚ ಪಡಬೇಡ. ಯಾಕೆ ನಾವು ಸಂಕೋಚ ಪಡ್ತೀವಿ? ಗಂಟಲೆತ್ತಿ ಕೂಗೋದಿಲ್ಲ. ಎಲ್ಲಿ ಗಂಟಲೆತ್ತಿ ಕೂಗ್ಬೇಕು ಅಲ್ಲಿ ಕೂಗೋದಿಲ್ಲ, ಎಲ್ಲಿ ಮಾತನಾಡ್ಬಾರ್ದು ಅಲ್ಲಿ ಮಾತನಾಡೋದಿಲ್ಲ, ಎಲ್ಲಿ ಮಾತನಾಡ್ಬೇಕು ಅಲ್ಲಿ ಸುಮ್ಮನೆ ಸೈಲೆಂಟ್ ಆಗಿರ್ತೀವಿ. ಇದು ಮಾತನಾಡುವಂತ ವಿಷಯ. ಅವುಗಳು ಇದುವರೆಗೂ ಮಾತಾಡುದು ಯಾವ್ದ್ರ ಬಗ್ಗೆ? ನಂಗಿದಾದ್ರು ತಿಂದ್ರೆ ಹಿಂಗಾಗತ್ತೆ ಹಿಂಗಾಗುತ್ತೆ ದೇವ್ರು ಹೇಳ್ತಾರೆ. ಇಲ್ಲಿ ಸೈತಾನ ಹೇಳ್ತಾ ಇದ್ದಾನೆ, ನಿನ್ನ ಕಣ್ಣುಗಳು ತೆರೆಯಲ್ಕೊಂಡು. ಆಯ್ತು, ಅವ್ರು ಕಣ್ಣು ಬಿಟ್ಕೊಂಡಿದ್ರು. ಹೇಳ್ಬೇಕಾಗಿತ್ತು ಅವಳು, ದೇವ್ರೇ ಅಪ್ಪ ಸೈತಾನನೇ, ದೇವ್ರ ಕಣ್ಣುಗಳನ್ನ ಕೊಟ್ಟಿದ್ದಾನೆ, ನನ್ನ ಕಣ್ಣುಗಳು ತೆರೆದಿದ್ದಾವ, ನಾನ್ ನಿನ್ನ ನೋಡ್ತಾ ಇದ್ದೀನಿ ಅಂತಂದಿದ್ರೆ ಸೈತಾನ ಸೈಲೆಂಟ್ ಆಗ್ತಿದ್ದ. ಆದ್ರೆ ಏನಾಯ್ತು ಇಲ್ಲಿ ಅಂದ್ರೆ, ನಿನ್ನ ಕಣ್ಣುಗಳು ತೆರೆಯಲ್ಪಡುವವು ಅಂತ ಹೇಳಿದಾಗ ಅವ್ರು ಸುಮ್ಮನೆ ಹೇಳ್ತದೆ. ವಾಕ್ಯ ತುಂಬಾ ಚೆನ್ನಾಗಿ ಏನಂತ ಹೇಳಿದ್ರೆ, ಸರ್ಪವು ನೀವು ಹೇಗೋ ಸಾಯುವುದಿಲ್ಲ. ಮೊದಲನೇದಾಗಿ ಅವ್ರು ಹೇಳ್ತಾರೆ, ಈ ಹಂತಿದ್ರೆ ಸತ್ತೋಗ್ಬಿಡ್ತೀವಿ ಅಂತ ದೇವ್ರು ಹೇಳಿದ್ದಾರೆ. ಆದ್ರೆ ಸೈತಾನ ಅದಕ್ಕೆ ಇನ್ನೊಂದು ಭಾಗವನ್ನ ಜೋಡಿಸ್ತಾನೆ. ಏನಂದ್ರೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದ್ರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವುದು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಅರಿವನ್ನ ದೇವರನ್ನ ಅರಿತವನ. ಯಾಕೆ ಇದನ್ನೆಲ್ಲ? ಇಲ್ಲಪ್ಪ, ನಾನು ಒಳ್ಳೆಯವನಾಗಿದ್ದ, ನಾನ್ ಚೆನ್ನಾಗೇ ಇದ್ದೀನಿ, ನನಗೆ ನೆಮ್ಮದಿ ಇದೆ ನನ್ನ ಕುಟುಂಬದಲ್ಲಿ, ನಾನು ನನ್ನ ಗಂಡಕ್ಕೂ ಅನ್ಯೂನವಾಗಿದ್ದೀನಿ. ಹೇಳ್ಬೇಕಾಗಿತ್ತು, ಯಾಕೆ ಹೇಳಿಲ್ಲ? ಇವತ್ತು ಎಲ್ಲಿ ಮೌನವಾಗಿರ್ಬೇಕು. ಇವತ್ತು ಏನಾಗಿದೆ ವಿಪರ್ಯಾಸ ಅಂದ್ರೆ, ಮನೆಯಲ್ಲಿ ಮೌನವಾಗಿರ್ತಾರೆ, ಸಭೆಯಲ್ಲಿ ಮಾತಾಡ್ತಾರೆ. ಸಭೆಯಲ್ಲಿ ಮೌನವಾಗಿರುವಂತ ಸಂದರ್ಭದಲ್ಲಿ ಮಾತಾಡ್ತಾರೆ. ಎಲ್ಲಿ ಮೌನವಾಗಿರ್ಬೇಕು ಅಲ್ಲಿ ಮೌನವಾಗಿರ್ಬೇಕು, ಎಲ್ಲಿ ಮಾತನಾಡಬಾರ್ದು ಅಲ್ಲಿ ಮಾತನಾಡ್ತಾರೆ. ಇದು ವಿಪರ್ಯಾಸ ಎಂಬುದಾಗಿ ವಾಕ್ಯ ನಮ್ಗೆ. ಈ ಕಾರಣದಿಂದಲೇ ಏನಾಗುತ್ತೆ ಇಲ್ಲಿ ನೋಡೋಣ. ವಾಕ್ಯ ಬಹಳ ಸ್ಪಷ್ಟವಾಗಿ ನಮ್ಗೆ ವಾಕ್ಯ ತಿಳಿಸುತ್ತೆ. ಅದಾದ ನಂತರ ಈ ಕುಟುಂಬವನ್ನ ನಮ್ಮ ಸೈತಾನನು ಏನ್ ಮಾಡ್ತಾನೆ ಅಂದ್ರೆ, ಸಂಪೂರ್ಣವಾಗಿ ಕುಟುಂಬಗಳ ವಿರೋಧಿಯಾಗಿರ್ತಕ್ಕಂಥ ವ್ಯಕ್ತಿ ಆದಿ ಕುಟುಂಬ, ಆದಾಮ ಮತ್ತು ಹವ್ವಳ ಕುಟುಂಬವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಎಂಬುದಾಗಿ. ಸೊ ಯಾಕೆ ಈ ರೀತಿ ಆಯ್ತು? ಸೈತಾನನಿಗೆ ಕುಟುಂಬದ ಮೇಲೆ ಏನಿದೆ ಅಂದ್ರೆ ಸಿಟ್ಟಿದೆ. ಆ ಸಿಟ್ಟನ್ನ ಹೇಗಾದ್ರೂ ಮಾಡಿ ತೀರಿಸ್ಕೋಬೇಕು. ಸೊ ಇಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಫೇತ್ಫುಲ್. ಎಫ್ ಅಂದ್ರೆ ಫೇತ್ಫುಲ್, ನಂಬಿಗಸ್ತರಾಗಿರ್ಬೇಕು ಯಾವಾಗಲೂ ಕುಟುಂಬದಲ್ಲಿ. ನಾವು ಕುಟುಂಬದಲ್ಲಿ ನಾವು ನಂಬಿಗಸ್ತರಾಗಿಲ್ಲ ಅಂತ ಹೇಳಿದ್ರೆ ನಾವು ಸಭೆಯಲ್ಲಿ ನಂಬಿಗಸ್ತರಾಗ್ಲಿಕ್ಕೆ ಸಾಧ್ಯ. ನಾವು ಸಭೆಯಲ್ಲಿ ನಂಬಿಗಸ್ತರ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ದೇವರ ಮುಂದೆ ನಂಬಿಗಸ್ತರಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ನಾವು ನಂಬಿಗಸ್ತರಾಗಿರ್ತೀವಿ, ಇಲ್ಲಿ ಹವ್ವಳು ತನ್ನ ನಂಬಿಗಸ್ತಿಕೆಯನ್ನ ಏನ್ ಮಾಡಿದ್ರು? ಸಂಪೂರ್ಣವಾಗಿ ಕಳೆದುಕೊಳ್ಳಲಿಲ್ಲ. ಎಫೆಸರು ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ.
ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಅಂತ ಹೇಳ್ತಾರೆ. 22ನೇ ವಚನ. 20ನೇ ವಚನ ಓದಿದ್ರೆ ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿದೆ. ಅಲ್ಲಿ ಸ್ತ್ರೀಯರಿಗೆ ಹೇಳಿದರೆ ನೀವು ಅಧೀನರಾಗಿರಿ, ಗಂಡಂದಿರಿಗೆ ಅಧೀನರಾಗಿರಿ. ಇಲ್ಲಿ 25ನೇ ವಚನ ಹೇಳುತ್ತೆ, ಪೌಲ ಹೇಳ್ತಾನೆ ಏನಂದ್ರೆ ಪುರುಷರೇ ನೀವು ಸಭೆಯನ್ನು ಪ್ರೀತಿಸುವ ಪ್ರಕಾರದ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿದ್ರೆ. ನಿಮ್ಗೆ ಪ್ರೀತಿ ಮಾಡೋದು ಗೊತ್ತಿಲ್ಲ, ಅವಳಿಗೆ ಅಧೀನತೆ ಗೊತ್ತಿಲ್ಲ. ಇವೆರಡು ಏನಾಗಿದೆ ಅಂದ್ರೆ ಇವತ್ತಿನ ಕುಟುಂಬಗಳಲ್ಲಿ ಕಾಣದೇ ಇರ್ತಕ್ಕಂಥದ್ದು. ನಮ್ಮ ಎಷ್ಟೋ ಕುಟುಂಬಗಳಲ್ಲಿ ಹೆಂಡತಿ ಹೇಳಿದ್ದನ್ನ ಗಂಡ ಕೇಳೋದಿಲ್ಲ. ಯಾಕೆ? ಆದ್ರೆ ಅವಳೇನ್ ಮಾಡ್ತಾಳೆ ಅಂದ್ರೆ ಗಂಡನೇ ನನಗೆ ಅಧೀನವಾಗಿರ್ಬೇಕು ಎಂಬುದಾಗಿ ಪ್ರಯತ್ನ ಪಡ್ತಾಳೆ. ಎಲ್ಲಾ ವಿಷಯದಲ್ಲಿ ನನ್ನ ಕಂಟ್ರೋಲ್ ಇರ್ಬೇಕು. ಅದಕ್ಕೆ ಇಲ್ಲಿ ವಾಕ್ಯ ದೇವರು ಹೇಳ್ತಾ ಇದಾರೆ, ನೀನು ನಿನ್ನ ಗಂಡನಿಗೆ ಅಧೀನತೆಯಿಂದ. ಇಲ್ಲಿ ಕ್ರಿಸ್ತನ ಪುರುಷನು ಏನ್ ಮಾಡ್ಬೇಕು? ಸಭೆಯನ್ನ ಪ್ರೀತಿಸ್ಬೇಕು, ನಿನ್ನ ಹೆಂಡತಿಯನ್ನ ಪ್ರೀತಿ. ಆದ್ರೆ ಹೆಂಡತಿಗೆ ಹೇಳಿಲ್ಲ ದೇವರು ನಿನ್ನ ಗಂಡನ ಪ್ರೀತಿ ಮಾಡುವಂತ. ಗಂಡನಿಗೆ ಆಲ್ರೆಡಿ ಅವ್ರ ಪ್ರೀತಿ ಇದ್ದೇ ಇರ್ತದೆ. ಅವ್ರು ಚೆನ್ನಾಗಿ ಗೊತ್ತಿದೆ ತನ್ನ ಗಂಡನ ಹೆಂಗ್ ನೋಡ್ಕೋಬೇಕು, ತನ್ನ ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು, ತನ್ನ ಕೆಲಸ ಕಾರ್ಯಗಳನ್ನ ತನ್ನ ಸಮಯ ಹೆಂಗ್ ನೋಡ್ಕೋಬೇಕು ಅಂತ ಅವ್ರು ಗೊತ್ತಿದೆ. ಅದಕ್ಕೋಸ್ಕರ ದೇವ್ರು ಹೇಳಿಲ್ಲ ನೀನು ಗಂಡನ ಪ್ರೀತಿ ಮಾಡಬೇಕು. ಆದ್ರೆ ಪುರುಷನಿಗೆ ಹೇಳಿದ್ರೆ ಏನಂತ ಅವ್ರು ಹೇಳ್ತಾರೆ, ನೀನು ಅಧೀನತೆಯಿಂದ ಇರ್ಬೇಕು ಅಂತ. ಆದ್ರೆ ಪುರುಷನಿಗೆ ಹೇಳ್ತಾರೆ ದೇವ್ರು ಏನಂತ, ನೀನು ಸಭೆಯನ್ನ ಪ್ರೀತಿಸುವ ಪ್ರಕಾರ ನೀನ್ ಹೆಂಡತಿಯನ್ನ ಪ್ರೀತಿಸ್ಬೇಕು. ಅಲ್ಲಿ ಇವನು ಏನಾಗ್ಬಿಡ್ತಂದ್ರೆ ಗೊತ್ತು ಚೆನ್ನಾಗಿ, ಈ ಗಂಡ ಹೆಂಡತಿ ಅಧೀನವಾಯ್ತು. ಅಮ್ಮವ್ರ ಗಂಡ ಅಂತ ಹೇಳ್ತೀವಲ್ಲ ನಾವು ಆಡು ಭಾಷೆಯಲ್ಲಿ, ಅಮ್ಮವ್ರ ಗಂಡ ಆಗ್ಬಿಡುತ್ತೆ ಎಲ್ಲಾ ವಿಷಯಗಳಲ್ಲಿ. ಅಮ್ಮವ್ರ ಗಂಡ ಓಕೆ, ಅವ್ರು ಏನ್ ಹೇಳ್ತಾರ ಅದೇ, ಅವ್ರು ಏನ್ ಹೇಳ್ತಾರ ಅದೇ. ಕೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಕೇಳೋದಕ್ಕೆ ಅದೇ. ಎಲ್ಲಿ ಮೌನವಾಗಿರ್ಬೇಕು ಅಲ್ಲಿ ಮೌನವಾಗಿರ್ಬೇಕು, ಎಲ್ಲಿ ಮಾತನಾಡ್ಬೇಕು ಅಲ್ಲಿ ಮಾತನಾಡ್ಬೇಕಂತ ತಿಳಿದುಕೊಂಡಿರ್ತಕ್ಕಂಥದ್ದು ಮಾತ್ರ ಈ ಕುಟುಂಬ ಏನಾಗುತ್ತೆ ಭದ್ರವಾಗಿರ್ತದೆ ಎಂಬುದಾಗಿ ನಾನು ಹೇಳಿ ಇಷ್ಟಪಡ್ತೀನಿ. ಇಲ್ಲಿ ಅವಳು ತೆಗೆದುಕೊಂಡು ತಿಂದ್ರು. ಮತ್ತೆ ಅವ್ರು ಒಂದೇ ಒಂದು ಕ್ವಶನ್ ಅನ್ನ, ಒಂದು ಪ್ರಶ್ನೆಯನ್ನ ಸೈತಾನನ ಕೇಳಿದ್ರೆ ನಾನು ಕಲ್ಲು ತೆರೆಯಲ್ಪಟ್ಟಿದ್ಯಪ್ಪ ಅಂದಿದ್ರೆ ಏನಾಗ್ತಿರ್ಲಿಲ್ಲ, ಈಗೆಲ್ಲವೂ ನಡೀತಾ ಇಲ್ಲ. ಆದ್ರೆ ಇಲ್ಲಿ ಆದಾಮ ಬರ್ತಾನೆ, ಅವಳು ತಿಂತಾಳೆ, ಅವ್ರು ತಿನ್ನೋದನ್ನ ನಿಂತ್ಕೊಂಡು ನೋಡ್ತಾನೆ, ಓ ಈಗ ಸಾಯ್ತಾಳೆ, ಇನ್ನೊಂದ್ ಸ್ವಲ್ಪ ನಿಂತ್ಬಿಟ್ಟು ಸಾಯ್ತಾಳೆ ಅಂತ. ಆದ್ರೆ ಏನಾಗಿಲ್ಲ, ಸಾಯ್ಲಿಲ್ಲ. ಆಮೇಲೆ ತಿನ್ನು, ನಾನು ತಿಂದಿರೋ ನನ್ಗೆ ಏನ್ ಆಗಿಲ್ಲ ಅಂತ ಒಬ್ಬರು ಹೇಳ್ತಾನೆ. ಹೋದ ತಕ್ಷಣ ಏನ್ ಮಾಡ್ತಾನೆ, ಅಧೀನತೆ ಹೆಂಡತಿ ಹೇಳ್ಬೇಕು, ಅಮ್ಮವ್ರ ಗಂಡ ಏನ್ ಮಾಡ್ತಾನೆ, ತಿಂದು ಏನ್ ಮಾಡ್ತಾನೆ, ತಾನು ಸಹ ಪಾಪ ಮಾತಾಡ್ತಾರೆ. ಬೇರೆ ಇವತ್ತಿನ ದಿವಸ ವಾಕ್ಯ ನಮ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ. ಫ್ಯಾಮಿಲಿ ಎಫ್ ಅಂದ್ರೆ ಫೇತ್ಫುಲ್ ಅಂತ, ನಂಬಿಗಸ್ತರಾಗಿರ್ಬೇಕಂತ. ಎ ಅವೈಲೇಬಲ್ ಆಗಿರ್ಬೇಕು. ಎ ಅಂತ ಏನ್ ತೋರಿಸ್ತಿತ್ತಂದ್ರೆ ಅವೈಲೇಬಲ್ ಆಲ್ ಟು ಜೀಸಸ್ ಐ ಸರೆಂಡರ್. ಎಫ್ ನಾವು ಫೇತ್ಫುಲ್ ನಂಬಿಕೆಯನ್ನ ನೋಡಿದ್ವಿ. ಎರಡನೇದಾಗಿ ಎ ಅಂದ್ರೆ ಅವೈಲೇಬಲ್ ಆಲ್ ಟು ಜೀಸಸ್ ಐ ಸರೆಂಡರ್. ನನ್ನ ಎಲ್ಲವನ್ನ ನಾನು ಏನ್ ಮಾಡ್ತೀನಿ, ಕ್ರಿಸ್ತನಿಗೆ ಅಧೀನವಾಗಿರ್ತೀನಿ. ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಸರ್ವಸ್ವ, ನನ್ನ ಇಡೀ ಕುಟುಂಬ, ನಮ್ಮ ಮಕ್ಕಳು ಎಲ್ಲರೂ ದೇವರಿಗೆ ನಾವು ಅಧೀನತೆಯಿಂದ ಇರ್ತೀವಿ. ಯಾವ ಕುಟುಂಬ ದೇವರಿಗೆ ತುಂಬಾ ಅಧೀನತೆಯಿಂದ ಇರ್ತಾರೋ ಆ ಕುಟುಂಬ ಬಹಳ ಈ ಭೂಮಿ ಮೇಲೆ ಆಶೀರ್ವದಿಸಲ್ಪಟ್ಟಿರ್ತಕ್ಕಂಥ ಕುಟುಂಬವಾಗಿ. ಅಂದ್ರೆ ಅದು ಯಾವಾಗ್ಲೂ ಅವೈಲೇಬಲ್ ಆಗಿರ್ತದೆ. ನೋಡ್ಬೇಕು, ಕಣ್ಣ ಹೊರಗಡೆ ಹೋದ್ರೆ ಸಾಕು ಸ್ವಿಚ್ ಆಫ್ ಆಗ್ಬಿಡ್ತಾರೆ ಫೋನ್ಗಳು. ಕಂಪ್ಲೇಂಟ್ಗಳು ಹೇಳ್ತಿರ್ತಾರೆ. ನಾನು ಸುಮಾರು ಸರಿ ಹೋಗ್ಬಿಡ್ತೀನಿ, ಹೊರಗಡೆ ಹೋದ್ರೆ ಸಾಕು ಪಾಸ್ಟರ್ ಫೋನ್ ಸ್ವಿಚ್ ಆಫ್ ಆಗ್ಬಿಡುತ್ತೆ, ಇಲ್ಲ ನೋ ನೆಟ್ವರ್ಕ್ ಅಂತ ಬರ್ತೀವಿ, ಇಲ್ಲ ಯಾವ್ದೋ ಇನ್ನೊಂದು ಯಾವ್ದೋ ಬಂದಿದೆ ನಮ್ಮ ಮೊಬೈಲ್ ಏರೋಪ್ಲೇನ್ ಮೋಡ್ಗಳು, ಆಮೇಲೆ ಇನ್ನೊಂದು ಡು ನಾಟ್ ಡಿಸ್ಟರ್ಬ್ ಮೋಡ್ಗಳು, ಇದೆಲ್ಲ ಹಾಕಿರ್ತಾರೆ. ಪಾಸ್ಟರ್ ನಾವು ಫೋನ್ ಮಾಡಿದ್ರು ಎತ್ತೋದಿಲ್ಲ ಪಾಸ್ಟರ್, ನಾನು ಇಲ್ಲಿ ಹೊಡ್ಕೊತಾ ಇದ್ದೀನಿ ಪಾಸ್ಟರ್. ಹೋಗುತ್ತೆ ಯಾಕೆ? ಅವೈಲೇಬಲ್. ಎಲ್ಲಿಯೇ ಹೋದ್ರು ಹೆಂಡತಿ ಗಂಡನಿಗೆ ಅವೈಲೇಬಲ್ ಆಗಿರ್ಬೇಕು. ಎಲ್ಲಿದ್ಯಮ್ಮ, ಹೇಗಿದ್ಯಮ್ಮ, ಎಷ್ಟೇ ಕೆಲಸದಲ್ಲಿ ಬಿಸಿ ಇದ್ರು ಸಹ ಅವ್ರಿಗೆ ಫೋನ್ ಮಾಡಿ ನಾವು ಮಾತನಾಡುವಂತದನ್ನ ಕಲಿಬೇಕು. ಇಲ್ಲಿ ಮೂರನೇದಾಗಿ ಎಂ ಅಂತಿದೆ, ಮಿನಿಸ್ಟ್ರಿ ಒನ್ ಅನದರ್. ನಾವು ಒಬ್ಬರಿಗೊಬ್ಬರು ಸೇವೆ ಮಾಡೋದಕ್ಕೋಸ್ಕರ ಸೃಷ್ಟಿಸಲ್ಪಟ್ಟಿದೆ ವ್ಯಕ್ತಿಗಳು. ಇಲ್ಲಿ ಗಂಡ ಹೆಂಡತಿ ಇಬ್ರು ಹೆಸರಲ್ಲ, ದೇವರ ಮುಂದೆ ಸರಿ ಸಮಾನರಾಗಿರ್ತಾರೆ. ಅದಕ್ಕೋಸ್ಕರ ದೇವರು ಆದಾಮನ ಕೊಕ್ಕೆ ಎಲುಬುಗಳಲ್ಲಿ ಏನ್ ಮಾಡ್ತಾರೆ, ಅವುಗಳನ್ನ ಸೃಷ್ಟಿ ಮಾಡಿದ್ದಾರೆ. ಕಾಲಿನಿಂದ ತೆಗೆದು ಮಾಡ್ಬೇಕಾಗಿತ್ತಲ್ಲ, ತುಂಬಾ ಗಟ್ಟಿಯಾಗಿದೆ ಕಾಲು ಮೂಳೆ, ಚೆನ್ನಾಗಿರ್ತಾವಂತ, ಅಲ್ಲಿಂದ ತೆಗೆದು ಮಾಡ್ಬೇಕು. ಅಲ್ಲಿಂದ ತೆಗೆದಿದ್ರೆ ನನ್ನ ಕಾಲಿನಿಂದ ಹುಟ್ಟಿದ್ಯಾ ಅಂತ ಏನ್ ಮಾಡ್ತಿದ್ದ ಪುರುಷ ಅವ್ರನ್ನ ಗುಲಾಮರನ್ನಾಗಿ ಮಾಡ್ತಿದ್ದ. ತಲೆಯಿಂದ ತಗೋಬೇಕಾಗಿತ್ತು, ತಲೆ ತುಂಬಾ ಚೆನ್ನಾಗಿದೆಯಪ್ಪ ಅಂತ ತಲೆ ಮೂಳೆಯಿಂದ ತೆಗಿಬೇಕಾಗಿತ್ತು, ತಲೆ ಮೇಲೆ ಕುತ್ಕೋಬಾರ್ದು ಅಂತ ಹೇಳಿ ಅಲ್ಲಿಂದನೂ ತೆಗಿಲಿಲ್ಲ. ಹೊಕ್ಕೆಯಿಂದ ಏನ್ ಮಾಡಿದ್ರೆ ಒಂದ್ ಎಲುಬನ್ನ ಅವುಗಳನ್ನ ಸೃಷ್ಟಿ ಮಾಡಿದ್ರು. ಉದ್ದೇಶ ಏನಂದ್ರೆ ಇಬ್ರು ಸರಿ, ಇಬ್ರು ಹೃದಯ ಹತ್ತಿರವಾಗಿರ್ತಾರೆ. ಕುಟುಂಬ, ಗಂಡ ಹೆಂಡತಿ ಮಕ್ಕಳು ಅವ್ರನ್ನ ಪ್ರೀತಿಸು. ಮಿನಿಸ್ಟ್ರಿ ಒಳ್ಳೆ ಒಬ್ಬರಿಗೊಬ್ಬರು ಸೇವೆ ಮಾಡೋದಕ್ಕೋಸ್ಕರ ಇಬ್ರು ಸೇವೆ ಮಾಡ್ಬೇಕು. ಸಭೆಯ ಸೇವೆಯನ್ನ
ಕುಟುಂಬಗಳು ಗಂಡ ಹೆಂಡತಿ ಮಕ್ಕಳು ಸೇರಿ ಕ್ರಿಸ್ತನ ಸೇವೆಯನ್ನ ಮಾಡುವಂತದ್ದು. ಕುಟುಂಬ ಸರಿ ಇದ್ರೆ ಸಭೆ ಸರಿಯಾಗಿರ್ತದೆ. ಸಭೆ ಸರಿ ಇಲ್ಲ ಕುಟುಂಬ ಸರಿ ಇಲ್ಲ ಅಂದ್ರೆ ಸಭೆ ಸರಿಯಾಗಿರುತ್ತೆ. ಇವೆರಡು ಬಹಳ ಸಭೆಗೂ ಮತ್ತು ಕುಟುಂಬಕ್ಕೂ ಬಹಳ ಏನಾಗಿದೆ, ಹತ್ತಿರದ ಸಂಬಂಧವನ್ನ ನಾವು ಕಾಣುವಂತರಾಗ್ತದೆ. ಇಲ್ಲಿ ಹೇಳ್ತಾರೆ ಮತ್ತಾಯನ ಬರೆಸುವ 10:46 ವಚನ, ನಾನು ಸೇವೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬರಲಿಲ್ಲ, ಸೇವೆ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳೋದು. ಪರಲೋಕದಲ್ಲಿ ಮಹಾಪರಿಶುದ್ಧ ಸಿಂಹಾಸನದಲ್ಲಿ ಕೂತಿರ್ತಕ್ಕಂತಹ ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಒಂದ್ ಮಾತನ್ನ ಹೇಳ್ತಾರೆ. ಏನಂತ ಹೇಳಿದ್ರೆ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದ ಅಂತ ದೇವರೇ ಸೇವೆ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂದ್ರೆ, ಇವತ್ತು ನಾವು ಏನಾಗಿದ್ದೇವೆ, ನಾವು ಸಹ ಏನ್ ಮಾಡೋಣ, ಸೇವೆ ಮಾಡೋಣ, ಕ್ರಿಸ್ತನ ಸೇವೆಯನ್ನ ಮಾಡೋಣ. ಕುಟುಂಬವಾಗಿ ಹೋಗಿ ಸಭೆಯಲ್ಲಿ ಸೇವೆ ಮಾಡೋಣ. ಇವತ್ತು ನಾನು ಸಭೆಗೆ ಹೋಗ್ತಾ ಇದ್ದೀನಿ, ನನ್ನ ಕಾರ್ಯ ಏನು, ನಾನು ಏನ್ ಬೋಧಕರು ನಾನು ಏನ್ ಕೊಟ್ಟಿದ್ದಾರೆ ಅದನ್ನ ಅಚ್ಚುಕಟ್ಟಾಗಿ ನಾವು ಮಾಡೋಣ ಅಂತಕ್ಕಂಥ ಒಂದು ಮನವರಿಕೆ ಯಾವಾಗ್ಲೂ ನನ್ನಲ್ಲಿ ಇರ್ಬೇಕೆಂಬುದಾಗಿ ನಾವು ನೋಡುವಂತರಾಗ್ತೀವಿ. ಇವತ್ತು ಸಂಸಾರದಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತದೆ. ಸೊ ಎಲ್ಲದರಲ್ಲೂ ಕಷ್ಟ, ತೊಂದರೆ, ಸಮಸ್ಯೆ. ಕುಟುಂಬ ಅಂತಕ್ಕಂಥದ್ದೇ ಒಂದು ದೊಡ್ಡ ಹೋರಾಟವಾಗಿರ್ತದೆ. ಈ ಹೋರಾಟದಲ್ಲಿ ಏನಾಗಿದೆ ಅಂದ್ರೆ, ದೇವರು ನಮ್ಮನ್ನ ಸಮಾಧಾನವಾಗಿ ನಡೆಸುತ್ತಾರೆ ಯಾವಾಗ ನಮ್ಮಲ್ಲಿ ನಂಬಿಕೆ ಮತ್ತು ಒಬ್ಬರಿಗೊಬ್ಬರು ಸೇವೆ ಮತ್ತು ಒಬ್ಬರೊಬ್ಬರು ನಾವು ದೇವರನ್ನ ಅಧೀನತೆ ಇದ್ರೆ ಖಂಡಿತವಾಗ್ಲೂ ದೇವರು ನಮ್ಮನ್ನ ಆಶೀರ್ವಾದ. ಕೊನೆಯದಾಗಿ ಈಗ 2ನೇದಾಗಿ ನಾವು ನೋಡೋಣ, ಅನೇಕ ಕುಟುಂಬಗಳಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ಗಲಾಟೆಗಳಾಗ್ತವೆ, ಡಿವೋರ್ಸ್ಗಳಾಗ್ತವೆ. ಡಿವೋರ್ಸ್ ಅಂತಕ್ಕಂಥ ಪದ ಹುಟ್ಟಾಕಿದೆ ಸೈತಾನನು. ಕಾಲದಲ್ಲಿ ಆದಿಕಾಲ ಪುಸ್ತಕದಲ್ಲಿ ಆದಾಮ್ ಹವ್ವಳನ್ನ ಡಿವೋರ್ಸ್ ಮಾಡ್ಲಿಕ್ಕೆ ನೋಡ್ತಾರೆ. ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದ್ಕೊಟ್ಟ. ಅವರಿಬ್ರು ಅಲ್ಲೇ ಬೇರ್ಪಡುವಂತವ್ರಾಗಿರ್ತಾರೆ. ದೇವ್ರು ಮತ್ತೆ ಅವ್ರನ್ನ ಶಿಕ್ಷೆಯನ್ನ ಒಳಪಡಿಸಿ ಅವ್ರನ್ನ ಭದ್ರಪಡಿಸಿದ್ದಾರೆ. ಇವತ್ತಿಗೂ ಸಹ ಅನೇಕ ನಾವು ಬೆಂಗಳೂರು ಪಟ್ಟಣದಲ್ಲಿ ನೋಡ್ತೀವಿ, ಏನ್ ಮಾಡ್ತಾರೆ ಅಂದ್ರೆ ಲಿವಿಂಗ್ ಟುಗೆದರ್. ಮತ್ತೆ ಒಂದು ರೂಮ್, ಒಂದು ಕುಟುಂಬ, ಕುಟುಂಬ ಇಲ್ಲ, ಒಂದ್ ಮನೆ ಇಲ್ಲ, ಏನು ಇಲ್ಲ, ಎಲ್ಲಿ ಎಷ್ಟು ಇರ್ಬೇಕು ಅಷ್ಟು ಇರೋದು, ಆಮೇಲೆ ನೋಡ್ಬೋದು ಅವ್ರ ಪಾಲಿ ಹೋಗಿ. ಇಂಥದ್ದು ಈ ಲೋಕದಲ್ಲಿ ಏನಾಗ್ತದೆ, ಜಾಸ್ತಿ ಆಗ್ತಾ ಹೋಗ್ತಾರೆ. ಕಾರಣ ಏನೋ, ಎಲ್ಲವುಗಳ ಅಂತ್ಯವು ಹತ್ತಿರದಲ್ಲಿ. ದೇವರು ನಮ್ಮನ್ನ ಅಧಿಕವಾಗಿ ಆಶೀರ್ವಾದ ಮಾಡ್ಲಿ. ಮುಂದಕ್ಕೆ ನಾವು ಹೋಗೋಣ. ಆಗಿ ಅಂತಕ್ಕಂಥದ್ದು ಅದೇನ್ ತೋರಿಸ್ತಂದ್ರೆ, ಇಂಟಿಮೇಸಿ ಒನ್ ಅನದರ್, ಒಬ್ಬರಿಗೊಬ್ಬರು ಆತ್ಮೀಯರಾಗಿದೆ ಅಂದ್ರೆ, ಮಾತಿನಲ್ಲಿ ಆತ್ಮೀಯರಾಗಿರ್ಬೇಕು, ಕೆಲಸದಲ್ಲಿ ಆತ್ಮೀಯರಾಗಿರ್ಬೇಕು, ಉಪಕಾರದಲ್ಲಿ ಆತ್ಮೀಯರಾಗಿರ್ಬೇಕು, ಉಪಚಾರದಲ್ಲಿ ಆತ್ಮೀಯರಾಗಿರ್ಬೇಕು. ಈ 4 ಅಂಶಗಳು ನಮ್ಮ ಕುಟುಂಬದಲ್ಲಿ, ಕ್ರೈಸ್ತೀಯ ಕುಟುಂಬದಲ್ಲಿ ಇರ್ಬೇಕಂತ ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 10ನೇ ವಚನ ತಿಳಿಸುತ್ತೆ, ಕ್ರಿಸ್ತನಲ್ಲಿ ನೆಲೆಗೊಂಡಿರ್ಬೇಕು. ಗಂಡ ಹೆಂಡತಿ ಕ್ರಿಸ್ತನಲ್ಲಿ ಏನಾಗಿರ್ಬೇಕು, ನೆಲೆಗೊಂಡಿರ್ಬೇಕು. ಹೇಗೆ ದೇವರಲ್ಲಿ ನೆಲೆಗೊಂಡಿದ್ದಾರೋ ಹಾಗೆ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರ್ತಕ್ಕಂಥ ಕುಟುಂಬ ಆಗಿರ್ಬೇಕೆಂಬುದಾಗಿ ನೋಡೋದು. ಮತ್ತು ಯೋಹಾನ ಬರೆದ ಸುವಾರ್ತೆ 17:11 ವಚನ ಒಂದಾಗಿರ್ಬೇಕು ಅಂತ ಪ್ರಸಂಗಿ 4:9 ಬಹಳ ಸ್ಪಷ್ಟವಾಗಿ ಬರೀತಾರೆ. ಏನು ಅಂತ ಹೇಳಿದ್ರೆ, ಆ ವಚನವನ್ನು ಮಾಡಿ ಚಿಕ್ಕವರು ಓದಿದ್ರೆ ಪ್ರಸಂಗಿ 4:9, ದ ಬುಕ್ ಆಫ್ ಎಕ್ಲಾಸಿಯಾಸ್ ಚಾಪ್ಟರ್ 4 verse 9. ಯಾರಾದ್ರೂ ಓದ್ತೀರಾ? ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ ಹೇಳ್ತದೆ. ಏನು ಅಂತ ಹೇಳಿದ್ರೆ, ಪ್ರಸಂಗಿ ಪುಸ್ತಕ 4ನೇ ಅಧ್ಯಾಯ 9ನೇ ವಚನ ಈ ರೀತಿ ಇರ್ತದೆ, ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. 12ನೇ ವಚನ ಸ್ಪಷ್ಟನಾಗಿ ಬರ್ತದೆ, ಒಬ್ಬಂಟಿಕನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು, 3 ಉರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲ. ಏನ್ ಹೇಳುತ್ತಿತ್ತು ಪ್ರಸಂಗಿ ಬರೀತಾನೆ, 3 ಉರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲ ಅಂತ ಬರುತ್ತೆ. 3 ಉರಿ ಅಂತ ಬರುತ್ತೆ, ಗಂಡ ಹೆಂಡತಿ ಮತ್ತು ಅದರ ಜೊತೆಗೆ ಯೇಸು ಸ್ವಾಮಿ ಎಂಬುದಾಗಿ. 3 ಹುರಿಯಿಂದ ಮಾಡಿರ್ತಕ್ಕಂಥ ಹಗ್ಗ ಏನಾಗೋದಿಲ್ಲ, ಕಿತ್ತು ಹೋಗೋದಿಲ್ಲ. ಒಂದೇ ಹುರಿ ಇದ್ರೆ ಏನಾಗುತ್ತೆ, ಕಿತ್ತು ಹರ್ಕೊಂಡು ಹೋಗುದು. 2 ಇದ್ರೆ ಏನಾಗುತ್ತೆ, ಅದು ಸಹ ಬಲ ಇರೋದಿಲ್ಲ. 3 ಹುರಿಯಿಂದ ಮಾಡಿರ್ತಕ್ಕಂಥ ಹಗ್ಗ ಏನಾಗುತ್ತೆ, ಬಲವಾಗಿರ್ತದೆ ಎಂಬುದಾಗಿ ಈ ವಾಕ್ಯದಲ್ಲಿ ಓದುವಂತವ್ರು ಆಗ್ತಿದೆ. 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ, ಒಬ್ಬರಿಗಿಂತ ಒಬ್ಬರು. ಇವತ್ತು ಕುಟುಂಬದಲ್ಲಿ ಯಾಕೆ ಜೊತೆಯಾಗಿ ದೇವರು ಕುಟುಂಬವನ್ನ, ಗಂಡ ಹೆಂಡತಿ ಮಕ್ಕಳು, ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರನ್ನೆಲ್ಲ ಯಾಕೆ ಸೃಷ್ಟಿ ಮಾಡಿದ್ರೆ ಒಂದು ಕುಟುಂಬ ಅಂತ ಹೇಳಿದ್ರೆ, ಇವರು ಬಲವಾಗಿರ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದೇನಂತ, ನೀವು ಒಬ್ಬರಾಗ್ಲಿ ಇಬ್ಬರಾಗ್ಲಿ ಸೇರಿಕೊಂಡು ನನ್ನನ್ನು ಸ್ತುತಿಸಿದವರು ಅವರ ಮಧ್ಯದಲ್ಲಿ ನಾನು ಇದ್ದೀನಿ ಎಂಬುದಾಗಿ ದೇವರು ಹೇಳುವಂತವ್ರು ಆಗ್ತಾರೆ. ಇವತ್ತು ಇಬ್ಬರು ಇದ್ರೆ ಅವ್ರ ಜೊತೆ ಯಾರಿಲ್ಲ.
ದೇವರಿದ್ದಾರೆ. ಮೂರನೆಯವರಾಗಿ ಯೇಸು ಸ್ವಾಮಿ ಯಾವಾಗೂ ಸದಾ ನಮ್ಮ ಜೊತೆಗಿರುವಂತದ್ದನ್ನು ನಾವು ಕಾಣ್ತೀವಿ. ಒಂದೇ ಹುರಿಯಿಂದ ಮಾಡಿರ್ತಕ್ಕಂಥ ಹಗ್ಗ ಕಿತ್ಕೊಂಡು ಹೋಗ್ಬೇಕು, ಎರಡಿಂದ ಮಾಡಿದ್ರು ಕಿತ್ಕೊಂಡು ಹೋಗ್ಬೇಕು, 3 ಹುರಿಯಿಂದ ಮಾಡಿರ್ತಕ್ಕಂಥ ಹಗ್ಗ ಏನಾಗುದಿಲ್ಲ, ಕಿತ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಅದಕ್ಕಾಗಿ ಲಾಸ್ಟ್ ನೋಡೋಣ ನಾವು ಎಲ್ ಅಂತಕ್ಕಂಥದ್ದು ಇನ್ನೊಂದಿದೆ, ಅದನ್ನ ಹೇಳಿ ಮುಗಿಸ್ಬಿಡ್ತೀವಿ. ಎಲ್ ಅಂದ್ರೆ ಪ್ರೀತಿ. ಈ ಪ್ರೀತಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಗಂಡ ಹೆಂಡತಿಯಲ್ಲಿ ಒಟ್ಟಾರೆ ಕುಟುಂಬದಲ್ಲಿ ಪ್ರೀತಿ ಇರಬೇಕು. ಯಾವ ಕುಟುಂಬದಲ್ಲಿ ಪ್ರೀತಿ ಇರ್ತದೋ ಆತನ ಸಭೆಯಲ್ಲಿ ಪ್ರೀತಿಯನ್ನು ತೋರಿಸುವಂತ ಮಾಡ್ತಾರೆ. ಯಾವ ಕುಟುಂಬದಲ್ಲಿ ಜಗಳ ಇರ್ತದೋ ಆತನ ಸಭೆಯಲ್ಲಿ ಜಗಳವನ್ನ ತಂದು ಹಾಕುವಂಥದ್ದು. ನೋಡ್ಬೇಕು ನೀವು ಎಷ್ಟೋ ಸಭೆಗಳು, 21-22 ವರ್ಷ ಆಯ್ತು ಕ್ರೈಸ್ತಿಯ ಸಭೆಯನ್ನ ನೋಡ್ತಾ ಇದ್ದೀನಿ. ಅವ್ರ ಮನೆಗಳಲ್ಲಿ ಪರ್ಸನಲ್ ವಿಷಯಕ್ಕೆ ಜಗಳ ಮಾಡ್ಕೊಳ್ತಾರೆ, ತಂದು ಸಭೆಯಲ್ಲಿ ಹಾಕಿ. ಆ ಚರ್ಚ್ ಸರಿ ಇಲ್ಲ, ಪಾಸ್ಟ್ ಸರಿ ಇಲ್ಲ, ಅವ್ರ ಜಗಳ ಹೋಯ್ತು. ಅವ್ರಿಬ್ರು ಗಂಡ ಹೆಂಡತಿ ಮನೇಲಿ ಜಗಳ ಮಾಡ್ಕೊಂಡಿರ್ತಾರೆ, ಅದನ್ನ ತಗೊಂಡು ಯಾವುದೇ ವಿಷಯಕ್ಕೆ ತಂದೇನು ಸಭೆ ಎಂತ ವಿಪರ್ಯಾಸ ಅಂದ್ರೆ ಸಭೆಗೂ ಅದಕ್ಕೆ ಸಂಬಂಧನೇ ಇರಲ್ಲ. ಅವ್ರ ಮನೇಲಿ ಜಗಳ ಮಾಡ್ಕೊಂಡಿರ್ತಾರೆ, ಅದ್ರ ತಂದು ಏನ್ ಮಾಡ್ಬೋದು ಚರ್ಚಿಗೆ ಹಾಕ್ತಾರೆ, ಚರ್ಚ್ ಮೇಲೆ ಹಾಕ್ಬಿಟ್ಟು ಈ ಚರ್ಚ್ ಸರಿ ಇಲ್ಲಪ್ಪ, ನಾವು ಬೇರೆ ಕಡೆ ಹೋಗ್ತೀವಿ, ಹಳ್ಳಿದೆ KR ಪುರಂದಲ್ಲಿದೆ, ನಾವು ಅಲ್ಲಿ ಹೋಗ್ತೀವಿ, ನಾವು ಇಲ್ಲಿ ಹೋಗ್ತೀವಿ, ವಿದ್ಯಾರಾಯಣಪುರದಲ್ಲಿದೆ, ಅಲ್ಲಿದೆ, ಜಾಲಲ್ಲಿ ಇದೆ, ಅಲ್ಲಿದೆ, ಅಲ್ಲಿ ಹೋಗುವಾಗ ನಾವು ಕಾಣುತ್ತೇವೆ. ಎಷ್ಟೋ ಕುಟುಂಬಗಳು ಈ ರೀತಿ ಮನಸ್ಥಿತಿ ಯಾಕಾಗಿದೆ ಅಂದ್ರೆ ಅವರಲ್ಲಿ ಏನಿಲ್ಲ. ಫಸ್ಟ್ ಆಫ್ ಆಲ್ ಕುಟುಂಬದಲ್ಲಿ ಪ್ರೀತಿ ಇಲ್ಲ. ಆ ಪ್ರೀತಿ ಇಲ್ಲದೆ ಇದ್ದದಕ್ಕೆ ಏನಾಗಿದೆ, ಸಭೆಯಲ್ಲಿಯೂ ಸಹ ಪ್ರೀತಿ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತದೆ ಇಲ್ಲಿ ಕೆಲವೊಂದು ಖ್ಯಾತ ಬರಹಗಾರರು ಬರೀತಾರೆ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಕೊರಿಂಥದವರು ಬರೆದಿರ್ತಾರೆ 15 ಅದಕ್ಕೆ ಪ್ರೀತಿಯ ಅಧ್ಯಾಯ ಎಂಬುದಾಗಿ ನಾವು ಪ್ರೀತಿಯ ಬಗ್ಗೆ ಅಲ್ಲಿ ಬರೆಯಲ್ಪಡ್ತಾರೆ. ಸೊ ಇಲ್ಲಿ 3 ತರವಾದ ಪ್ರೀತಿಯನ್ನ ಒಬ್ರು ಲೇಖಕರು ಬರೀತಾರೆ. ಮಾನವ ಪ್ರೀತಿ ಅಂತಕ್ಕಂಥ ಒಂದು ಈ ಪ್ರೀತಿಯಲ್ಲಿ 3 ಅಂಶಗಳನ್ನ, ಫಿಲೋಸ್ ಅಂತಕ್ಕಂಥ ಒಂದು ಗ್ರೀಕ್ ಪದ ಇದು. ಈ ಒಂದು ಪದದ ಅರ್ಥ ಏನು ಅಂದ್ರೆ ಬಂಧುಗಳ ಪ್ರೀತಿ. ಇದು ನಮ್ಮ ಹತ್ರ ದುಡ್ಡಿದ್ರೆ ಬಂಧುಗಳು ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನಾವು ಚೆನ್ನಾಗಿದ್ರೆ ಮಾತ್ರ ಬರ್ತಾರೆ, ಇಲ್ಲ ಅಂದ್ರೆ ಬರಲ್ಲ. ನಮ್ಮ ಹತ್ರ ಕಾಸು ಇಲ್ಲ ಅಂದ್ರೆ ಬರೋದಿಲ್ಲ. ನಾವು ಬಡವರಾಗಿದ್ದೀವಿ ಅಂದ್ರೆ ಬರಲ್ಲ. ನಾವು ಏನಾದ್ರು ಕಾಯಿಲೆ ತೊಂದರೆಗಳಿದ್ದೀವಿ ಅಂದ್ರೆ ಬರೋದಿಲ್ಲ. ಇದು ವೇಸ್ಟ್ ಅಂತ ಫಿಲೋಸ್ ಅಂತಕ್ಕಂಥದ್ದು ಗ್ರೀಕ್ ಪದ ಇದು. ಈ ಪ್ರೀತಿ ಏನಾಗಿದೆ ಅಂದ್ರೆ ಬಂಧುಗಳ ಪ್ರೀತಿಯನ್ನು ತೋರಿಸ್ತದೆ. ಇಲ್ಲಿ ಎರಡನೇದಾಗಿ ಎರೋಸ್ ಅಂತಕ್ಕಂಥದ್ದು, ಇದು ಕಾಮ ಸಂಬಂಧವಾಗಿರ್ತಕ್ಕಂಥ ಪ್ರೀತಿ. ಇದು ಓಕೆ, ಅದಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಇದು ಮೂರನೇದಾಗಿ ಸ್ಪೋರ್ಟ್ಸ್ ಅಂತಕ್ಕಂಥದ್ದು, ಇದು ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಪ್ರೀತಿ. ಆದ್ರೆ ಪ್ರಿಯರೇ, ದ ಲಾಸ್ಟ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ದೇವರ ಪ್ರೀತಿ ಇರ್ತಕ್ಕಂಥದ್ದು, ಅದು ಅಗಾಪೆ ಪ್ರೀತಿ ಎಂಬುದಾಗಿ ಹೋಗ್ತದೆ. ಅದು ನಿಸ್ವಾರ್ಥದ ಪ್ರೀತಿ. ಅದೇನಿಲ್ಲ, ಅಲ್ಲಿ ಏನು ಬಯಸೋದಿಲ್ಲ, ಆದ್ರೂ ಸಹ ನಮ್ಮಿಂದ ಏನು ಲಾಭ ಇರ್ತದೆ, ಆದ್ರೂ ಸಹ ನಾವ್ ಎಂತವ್ರು ಅಂದ್ರೆ ಆ ದೇವರಿಗೆ ನಾವು ಏನಲ್ಲ ಸಂಬಂಧ ಪಟ್ಟವ್ರನ್ನ, ಆ ದೇವರಿಗೆ ನಾವು ಅಷ್ಟು ದ್ರೋಹ ಮಾಡಿರ್ತಕ್ಕಂಥವ್ರು. ಆದ್ರೂ ಸಹ ದೇವರು ನಮ್ಮನ್ನ ಪ್ರೀತಿಸಿ, ನಮ್ಮನ್ನ ಕ್ಷಮಿಸಿ, ನಮ್ಮನ್ನ ಪಾಲಿಸಿ, ನಮ್ಮನ್ನ ಪೋಷಿಸಿ ನಡೆಸ್ತಾ ಇದ್ದಾರಲ್ಲ, ಆ ದೇವರಿಗೆ ಎಷ್ಟು ಕೃತಜ್ಞತೆಯನ್ನು ಹೇಳ್ಬೇಕಂದ್ರೆ ಅಷ್ಟು ಕೃತಜ್ಞತೆ. ಸೊ ಆ ಪ್ರೀತಿ ಇವತ್ತು ನಮ್ಮ ಕುಟುಂಬದಲ್ಲಿ ಪ್ರೀತಿ. ಇವತ್ತು ನಾವು ಏನೋ ಅವ್ರು ನಮಗೆ ಕೊಡಲಿಲ್ಲ ಅಂದ್ರೆ ನಾವು ಪ್ರೀತಿಸುವಂತ ಕಲೆಯನ್ನ ನಾವೇನ್ ಮಾಡ್ಬೇಕಾಗಿದೆ, ಅರಿತುಕೊಳ್ಬೇಕಾಗಿದೆ. ದೇವರ ಪ್ರೀತಿಯನ್ನು ಅರಿಬೇಕಾಗಿದೆ. ಲಾಸ್ಟ್ ಒನ್ ವಾಯ್ ಅಂತಕ್ಕಂಥದ್ದು ಫ್ಯಾಮಿಲಿಯಲ್ಲಿ ಲಾಸ್ಟ್ ವಾಯ್ ಅಂತಕ್ಕಂಥ ಎಲ್ಲಿಂಗ್ ಅಂತ ಅಭಿವೃದ್ಧಿಗೆ ಆಗ್ತಿರ್ತಾರೆ. ಅದಕ್ಕೆ ಆದಿಕಾಂಡ 1:27-28 ನೀವೇನ್ ಮಾಡಿ ಬಹು ಸಂತಾನವುಳ್ಳವರಾಗಿ ಈ ಭೂಮಿ ಮೇಲೆ ಹೆಚ್ಚಿರಿ ಇದೆ. ಓಕೆ, ಅಭಿವೃದ್ಧಿ ಆಗ್ತಾ ಇರ್ತದೆ. ಇವತ್ತು ಅಭಿವೃದ್ಧಿ ಆಗ್ತಾ ಇದೆ, ಕುಟುಂಬದಲ್ಲಿ ಮಕ್ಕಳಾಗ್ತಾ ಇದ್ದಾರೆ, ಆದ್ರೆ ಇಲ್ಲಿ ಮಿಕ್ಕಿದ್ರಲ್ಲಿ ಎಲ್ಲ ಜೀರೋ ಆಗಿರ್ತಾರೆ. ಯಾವ್ದ್ರಲ್ಲಿ ಅವ್ರ ಕುಟುಂಬವಾಗಿ ಮಕ್ಕಳನ್ನ ಪಡಿತಾರೆ, ಆಸ್ತಿ ಸಂಪಾದನೆ ಮಾಡ್ತಾರೆ, ಕಾರು ಬಂಗ್ಲೆ ಎಲ್ಲ ತಗೋತಾರೆ, ಎಲ್ಲ ಹಣಕಾಸಿನ ಸ್ಥಿತಿ ಎಲ್ಲ ಲಾಭಗಳನ್ನು ಪಡ್ಕೊಳ್ತಾರೆ. ಆದ್ರೆ ಕುಟುಂಬದಲ್ಲಿ ಏನಿಲ್ಲ, ಪ್ರೀತಿ ಇಲ್ಲ ಪ್ರಿಯರೇ. ಕುಟುಂಬದಲ್ಲಿ ಕ್ಷಮಿಸುವಿಕೆ ಇಲ್ಲ ಪ್ರಿಯರೇ. ಕುಟುಂಬದಲ್ಲಿ ತ್ಯಾಗ ಅಂತಕ್ಕಂಥದ್ದು ನಾವು ಕಾಣೋದಿಲ್ಲ ಪ್ರಿಯರೇ. ಯಾಕೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ, ಎಲ್ಲವುಗಳ ಅಂತ್ಯವು ಹತ್ತಿರದಲ್ಲೇ ಇರೋದ್ರಿಂದ ನಾವು ಓಡ್ತಾ ಇದೀವಿ. ಪ್ರಪಂಚದಲ್ಲಿ ಓಡ್ತಾ ಇದೀವಿ. ಅವರು ಓಡ್ತಾ ಇದ್ರೆ, ಇವರು ಓಡ್ತಾ ಇದ್ರೆ, ನಾನು ಓಡ್ತಾ ಇದ್ದೀನಿ. ಎಲ್ಲರೂ ಓಡ್ತಾ ಇರ್ತಕ್ಕಂಥದ್ದು ನಾವು ಕಾಣುತ್ತೇವೆ. ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತರಾಗ್ತಾರೆ. ನಾವು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕೊಟ್ಟನೆ. ಕಾರಣ ನಾವು ನಮ್ಮ ಕುಟುಂಬಗಳು ಹಾಳಾಗಿ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಲೋಕದ ಮೇಲೆ ನಮ್ಮ ಮೇಲೆ ಬಹಳವಾಗಿ ಪ್ರೀತಿಯನ್ನು ಇಟ್ಟು ನಮ್ಮನ್ನ ಕೊಟ್ಟಿರ್ತಾರೆ. ಫ್ಯಾಮಿಲಿ ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಆಗಿದೆ. ಇಲ್ಲಿ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ, ಬಹಳವಾಗಿ ಆಶ್ಚರ್ಯ. ಮೊದಲನೇ ಫ್ಯಾಮಿಲಿ ಅಂತ ಹೇಳಿದ್ರೆ ಫಸ್ಟ್ ಫೇತ್ಫುಲ್, ಎರಡನೇದು
ಆಲ್ ಟು ಜೀಸಸ್ ಐ ಸರೆಂಡರ್. ನಾನು ದೇವರಿಗೆ ನಾನು ಇಡೀ ಸಮಸ್ತವನ್ನ ತೆಗೆದುಕೊಂಡು ಅಧೀನವಾಗಿದ್ದೇನೆ. ಆಮೇಲೆ ಆಯ್ ಅಂತಕ್ಕಂಥದ್ದು ಇಂಟಿಮೆಸಿ ಒಂದೇನು ಹೇಳಿದ್ರೆ ಒಬ್ಬರಿಗೊಬ್ಬರು ಆತ್ಮೀಯರಾಗಿರ್ಬೇಕು. ಎಲ್ಲ ಅಂದ್ರೆ ಪ್ರೀತಿ ತೋರಿಸುವಂತವರಾಗಿರ್ಬೇಕು, ದೇವರ ಪ್ರೀತಿಯನ್ನು ಅರಿತುಕೊಂಡವರಾಗಿರ್ಬೇಕು. ಮತ್ತು ವಾಯಿ ಅಂತ ಹೇಳಿದ್ರೆ ಎಲ್ಲಿ ಅಂತ ಹೇಳಿದ್ರೆ ನಾವು ಈ ಲೋಕದಲ್ಲಿ ಕ್ರಿಸ್ತನಲ್ಲಿ ಏನಾಗಬೇಕು, ಅಭಿವೃದ್ಧಿ ಆಗಬೇಕು. ನಮ್ಮ ಕುಟುಂಬಗಳು ಕ್ರಿಸ್ತನಲ್ಲಿ ಇದು ಕ್ರೈಸ್ತಿಯ ಕುಟುಂಬ ಮತ್ತು ಒಂದು ಆಶೀರ್ವದಿಸಲ್ಪಟ್ಟಿರ್ತಕ್ಕಂಥ ಕುಟುಂಬ ಎಂಬುದಾಗಿ ನಾವು ನೋಡುತ್ತೇವೆ. ಸೊ ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಬೇಕು, ನಮ್ಮನ್ನೆಲ್ಲ ಆಶೀರ್ವದಿಸಿ ಬಲಪಡಿಸಬೇಕಾಗಿ ಎಲ್ಲಾ ಕ್ರೈಸ್ತ ಕುಟುಂಬಕ್ಕೆ ಈ ದಿನದ ಸಂದೇಶದ ಮೂಲಕವಾಗಿ ದೇವರು ಅವರನ್ನ ಆಶೀರ್ವದಿಸಲೆಂಬುದಾಗಿ ನಾನು ಪ್ರಾರ್ಥಿಸುವಂತನಾಗ್ತೇನೆ. ಅವಕಾಶ ಕೊಟ್ಟಿರ್ತಕ್ಕಂಥ ಬೋಧಕರಿಗೂ ಮತ್ತು ದೇವರಿಗೂ ನಾನು ಹೆಚ್ಚಾದ ರೀತಿಯಲ್ಲಿ ನನ್ನ ವಂದನೆಯನ್ನು ತಿಳಿಸುವಂತನಾಗ್ತೇನೆ. ಆಮೇಲೆ ಆಮೇಲೆ ಉತ್ತಮವಾದಂತ ಸಂದೇಶಕ್ಕಾಗಿ ಬೋಧಕರಾದಂತ ತಿಮೋತಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆತ್ಮಿಕವಾಗಿ ಅಭಿವೃದ್ಧಿ ಪಡಿಸಿ ಆತ್ಮನ ಬಲದಿಂದ ತನ್ನ ಸೇವೆಯಲ್ಲಿ ಉಪಯೋಗಿಸಿ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಕುಟುಂಬದ ವಿಷಯವಾಗಿ ಅನೇಕ ವಿಚಾರಗಳಲ್ಲಿ ವಿವರವಾಗಿ ಸಂದೇಶವನ್ನು ನೀಡಿದಂತ ತಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕಾಗಿರ್ತಕ್ಕಂಥವ್ರು ಸಹೋದರ ಚಿನ್ನಪ್ಪ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳ ಇದ್ರೆ ಈ ಸಮಯದಲ್ಲಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್, ಪ್ರಿಯಾಂಕನು ಒಂದು ಮಗುಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಸರ್. ಮತ್ತೆ ನಮ್ಮ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ ಸರ್. ಮಗುಗೆ ಏನಾಗಿದೆ? ಬಿಕಾಮ್ ಇವತ್ತು ಟೆಸ್ಟ್ ನಡೀತಾ ಇದೆ. ಓಕೆ, ಪ್ರಿಯಾಂಕ ಪರೀಕ್ಷೆ ನಡೀತಾ ಇದೆ. ಪಾಸ್ಟ್ರೆ ಡೆಂಜಲ್ ಇವತ್ತು ಒಂದು ಎಕ್ಸಾಮ್ ಬರುತ್ತಾ? ಓಕೆ ಪಾಸ್ಟ್ರೆ ಹೇಳಿ. ಡೆಂಜಲ್ ಒಂದು ಇವತ್ತು ಎಕ್ಸಾಮ್ ಬರೀತಾನೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ಪ್ರಿಯಾಂಕಾ ಮತ್ತು ಡೆನ್ಸಿಲ್ ಅವರ ಪರೀಕ್ಷೆಗಾಗಿ ಪ್ರಾರ್ಥನೆ ಮಾಡಿ. ಹಿರಿಯರಂತ ವಿಜಯ್ ಕುಮಾರ್ ಸರ್ ಅವರಿಗೆ ಸ್ವಲ್ಪ BP ಪ್ರಾಬ್ಲಮ್ ಇರೋದ್ರಿಂದ ಅವರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತೆ ಸರ್, ನಮ್ಮ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಮೇಘನ ಮತ್ತು ಗಾಯತ್ರಿ ಇವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಸಹೋದರಿ KP ರವಿ ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಇಸ್ರಾಯೇಲ್ಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಇಸ್ರಾಯೇಲ್ ದೇಶಕ್ಕಾಗಿ, ಓಕೆ, ಅಲ್ಲಿ ಯುದ್ಧಗಳಾಗ್ತವೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ ಸಹೋದರ ಡೇವಿಡ್ ಅವರು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಚಿನ್ನಪ್ಪ ಸಾತ್ವಿಕ್ ಅವರು ಇದ್ದೀರಾ? ಇದ್ದೇನೆ ಪಾಸ್ಟರ್. ಓಕೆ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪರಮ ತಂದೆಯಾದ ದೇವರೇ, ಮತ್ತೊಂದು ದಿನದ ಬೆಳಗಿನಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ನಿನ್ನ ಸನ್ನಿಧಾನದಲ್ಲಿ ಸೇರಿಸಿ ನಿನ್ನ ದಾಸನ ಮುಖಾಂತರ ಬರುವಂತಹ ವಾಕ್ಯಗಳಿಗೆ ಕಿವಿಗೊಡುವಂತೆ ಸಹಾಯ ಮಾಡಿದ್ದೀಯಪ್ಪ. ಸ್ತೋತ್ರ ತಂದೆಯೇ, ನೀನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ದೇವರಾಗಿದ್ದಿ ಸ್ವಾಮಿ. ಆದಿಯಲ್ಲಿ ಮನುಷ್ಯರನ್ನ ಉಂಟು ಮಾಡಿದಾಗಲೇ ಸ್ವಾಮಿ, ಆ ಮನುಷ್ಯನಿಗೆ ಸರಿ ಬೀಳುವಂತಹ ಸಹಕಾರಣಿಯನ್ನ ನೀನು ಕೊಟ್ಟು ಅವರು ಕುಟುಂಬಸ್ಥರಾಗಿ ಭೂಮಿ ಮೇಲೆ ಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂಬುದಾಗಿ ನೀನು ಆಶೀರ್ವಾದವನ್ನು ಕೊಟ್ಟಂತಹ ದೇವರಾಗಿದ್ದಿ ಸ್ವಾಮಿ. ಹೌದು ತಂದೆಯೇ, ಕುಟುಂಬದ ನಿರ್ಮಾತೃವು ನೀನೇ ಆಗಿದ್ದೀಯ ಸ್ವಾಮಿ, ನಿರ್ಮಾಣಿಕನು ನೀನೇ ಆಗಿದ್ದೀಯ ತಂದೆಯೇ. ಇಂತಹ ಒಂದು ಒಳ್ಳೆಯ ಕುಟುಂಬದಲ್ಲಿ
ನಿನ್ನ ಪ್ರೀತಿಯನ್ನ ಅನುಭವಿಸಿಕೊಂಡು ಹೋಗುವುದಕ್ಕೆ ನಮ್ಮನ್ನು ಇಲ್ಲಿ ಇರಿಸಿದ್ದೀಯಪ್ಪ. ಗಂಡಿಗೆ ಬೇಕಾದ ಹೆಣ್ಣನ್ನು, ಹೆಣ್ಣಿಗೆ ಬೇಕಾದಂತ ಗಂಡನ್ನು ಕೊಟ್ಟು ಅವರಿರುವರ ದಾಂಪತ್ಯ ಜೀವನವನ್ನ ಇವರು ಸ್ವಾಮಿ ಅವರು ನೋಡಿಕೊಳ್ಳುವುದಕ್ಕೆಂಬುದಾಗಿ ನಿನ್ನ ತಂದೆಯ ದೇವರೇ ಅವರನ್ನ ನೋಡಿಕೊಳ್ಳುವುದಕ್ಕಾಗಿ ಸ್ವಾಮಿ ನೀನು ಆ ಮಕ್ಕಳನ್ನ ಕೊಡ ಸ್ವಾಮಿ. ಅವರ ದಾಂಪತ್ಯಕ್ಕೆ ಪ್ರತಿಫಲವಾಗಿ ಫಲಿತಾಂಶವಾಗಿ ಮಕ್ಕಳನ್ನ ಕೊಟ್ಟಿದ್ದೀಯ ಸ್ವಾಮಿ. ನಾವೆಲ್ಲರೂ ನಿನ್ನ ಮಕ್ಕಳಾದಂತೆ ನಮ್ಮ ಮಕ್ಕಳನ್ನ ನಾವು ಸಲಹುವುದಕ್ಕೆ ಸಾಕುವುದಕ್ಕೆ ನೀನು ಕೊಟ್ಟಿದ್ದೀಯಪ್ಪ. ಮಾತ್ರವಲ್ಲದೆ ಕುಟುಂಬವು ನಿನ್ನ ಸಭೆಯನ್ನು ಪ್ರತಿನಿಧಿಸುವಂತದ್ದಾಗಿದೆ ಸ್ವಾಮಿ. ಎರಡು ಕುಟುಂಬಗಳು ಅಂದರೆ ಸ್ವಾಮಿ ಸೇರಿ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಜೀವಿಸಬೇಕು. ಅವು ಬೆಳೆಯುವ ಮಕ್ಕಳಿಗೆ ಮಾದರಿಯಾಗಿರಬೇಕೆಂಬುದು ನಿನ್ನ ಉದ್ದೇಶವಾಗಿದೆ ತಂದೆ. ನಿನ್ನ ಈ ಒಂದು ಸದುದ್ದೇಶವನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ಈ ಕುಟುಂಬಗಳು ಎಷ್ಟೋ ಒಡೆದು ಹೋಗ್ತಾ ಇವೆ ಸ್ವಾಮಿ. ಎಲ್ಲದರ ಅಂತ್ಯಕಾಲವು ಬರುತ್ತಾ ಇದೆ ಸ್ವಾಮಿ. ಇಂತಹ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಸ್ವಾಮಿ. ನಾವು ಪರಸ್ಪರ ಪ್ರೀತಿಯಿಂದ ಪರಸ್ಪರ ಅನ್ಯತೆಯಿಂದ ನಾವು ಜೀವಿಸಬೇಕಾಗಿದೆ. ಒಬ್ಬರಿಗೊಬ್ಬರು ವಿಶ್ವಾಸವಿಟ್ಟು ಸಂಶಯ ಪಡದೆ ಸಂದೇಹ ಪಡದೆ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ನಾವು ಎಲ್ಲವನ್ನು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಒಂದು ವೇಳೆ ಕುಟುಂಬದಲ್ಲಿ ಸಮಸ್ಯೆ ಬಂದಂತ ಪಕ್ಷದಲ್ಲಿ ಸ್ವಾಮಿ ನಾವು ನಿನ್ನನ್ನು ಮೊರೆ ಹೋಗಬೇಕಾಗಿದೆ ಸ್ವಾಮಿ. ಯಾಕಂದ್ರೆ ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮನ್ನು ನೀನು ಬೆಸೆಯುವನಾಗಿದ್ದಿ ಸ್ವಾಮಿ. ಯಾರು ಯಾವುದೇ ಕಾರಣಕ್ಕೂ ಅಗಲಬಾರದು. ಗಂಡನು ಹೆಂಡತಿಯನ್ನ ಬಿಡಬಾರದು, ಹೆಂಡತಿಯು ಗಂಡನನ್ನ ಬಿಡಬಾರದು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಿದೆ ಸ್ವಾಮಿ. ತಂದೆ, ಇಂತಹ ಒಂದು ಒಳ್ಳೆ ನಿಬಂಧನೆಯನ್ನ ನೀನು ಕೊಟ್ಟದಕ್ಕೋಸ್ಕರ ಕೊಂಡಾಡ್ತೇವೆ ಸ್ವಾಮಿ. ಒಂದು ಕುಟುಂಬವು ಬಹಳ ಅನ್ಯೋನ್ಯವಾಗಿರಬೇಕಾದ್ರೆ ಒಡೆಯದೆ ಅದು ಒಳ್ಳೆಯ ಒಂದು ಉದಾಹರಣೆಯಾಗಿ ಜೀವಿಸಬೇಕಾದ್ರೆ ಸ್ವಾಮಿ ನಿನ್ನ ಆ ಒಂದು ವಾಕ್ಯಗಳು ಅವರಲ್ಲಿ ಜೀವಿಸಬೇಕಾಗಿದೆ. ನಿನ್ನ ಆಜ್ಞಾನುಸಾರವಾಗಿ ನಿನ್ನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವಂತಹ ಮನಸ್ಸುಗಳು ಒಂದಾಗಿ ಬೆಸೆಯುತ್ತವೆ ಸ್ವಾಮಿ. ಇಂತಹ ಒಂದು ಒಳ್ಳೆಯ ಪಾಠವನ್ನು ಇವತ್ತು ಕೊಟ್ಟದಕ್ಕೋಸ್ಕರ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ನಮ್ಮ ಸಮಸ್ಯೆಗಳನ್ನು ನಿನ್ನ ಮುಂದೆ ಹೇಳ್ಕೊಳ್ತೇವೆ ಸ್ವಾಮಿ. ನೀನ್ ಪರಿಹಾರಕನಾಗಿದ್ದೀಯ, ಪರಿಹರಿಸುವ ದೇವರಾಗಿದ್ದೀಯ. ನಮ್ಮನ್ನು ನೀನು ಪ್ರೀತಿಸಿ ನಮ್ಮನ್ನು ಮತ್ತೆ ನಮಗೆ ಬೇಕಾದ್ದೆಲ್ಲವನ್ನ ಕೊಡುವಂತಹ ದೇವರಾಗಿದ್ದೀಯ ಸ್ವಾಮಿ. ಅದಕ್ಕೋಸ್ಕರ ಸ್ತೋತ್ರ. ಮಕ್ಕಳಾದ ಪ್ರಿಯಾಂಕಾ, ಡೆನ್ಸಿಲ್ ಇರುವರು ಕೂಡ ಪರೀಕ್ಷೆಯನ್ನು ಬರೆಯುತ್ತಾ ಇದ್ದಾರೆ ಸ್ವಾಮಿ. ಮಕ್ಕಳಿಗೆ ಬೇಕಾದಂತಹ ಒಂದು ಸಹಾಯವನ್ನ ತೆಗೆದುಕೊಂಡು ಬಾ ತಂದೆಯೇ. ಅವರಿಗೆ ಬೇಕಾದಂತಹ ಜ್ಞಾನ, ತಿಳುವಳಿಕೆ, ಓದಿದ್ದನ್ನ ಬರೆಯುವಂತಹ ಶಕ್ತಿ, ಜ್ಞಾಪಕ ಶಕ್ತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಪರೀಕ್ಷೆ ಇಂಥ ಸ್ವಾಮಿ ಈ ಜೀವನವೇ ಒಂದು ದೊಡ್ಡ ಪರೀಕ್ಷೆಯಾಗಿದೆ ಸ್ವಾಮಿ. ಈ ಪರೀಕ್ಷೆಯನ್ನು ಪ್ರತಿಯೊಬ್ಬರೂ ಎದುರಿಸಬೇಕಾಗಿದೆ. ಈ ಪರೀಕ್ಷೆಯನ್ನು ಬರೆಯುವುದಕ್ಕೆ, ಇದರಲ್ಲಿ ಯಶಸ್ಸುಗೊಳ್ಳುವುದಕ್ಕೆ ಸಹಾಯ ಮಾಡು. ಮಕ್ಕಳಿಗೆ ಬೇಕಾದಂತ ಯಶಸ್ಸನ್ನು ದಯಪಾಲಿಸು ತಂದೆಯ ದೇವರೇ. ಮಾತ್ರವಲ್ಲದೆ ವರಲಕ್ಷ್ಮಿಯವರ ಒಂದು ಕುಟುಂಬವನ್ನ ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಮಗಳ ಕುಟುಂಬವನ್ನ ನೀನು ಆಶೀರ್ವಾದ ಮಾಡು. ಆಕೆಗೆ ಬೇಕಾಗಿರುವಂತಹ ಪ್ರೀತಿ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವನ್ನು ದಯಪಾಲಿಸು. ಕುಟುಂಬದಲ್ಲಿರುವ ಸಮಸ್ಯೆಗಳನ್ನು ನೀನು ಬಗೆಹರಿಸು. ಒಂದು ವೇಳೆ ಸ್ವಾಮಿ ಯಾವುದಾದ್ರೂ ಹಣಕಾಸಿನ ಸಮಸ್ಯೆಗಳಿದ್ದ ಪಕ್ಷದಲ್ಲಿ, ಆರೋಗ್ಯ ಸಮಸ್ಯೆಗಳಿದ್ದ ಪಕ್ಷದಲ್ಲಿ, ಕೆಲವೇ ಬಂಧು ಬಾಂಧವರಿಂದ ಯಾವುದಾದ್ರೂ ಉಪದ್ರವಗಳು ಇದ್ದ ಪಕ್ಷದಲ್ಲಿ ಸ್ವಾಮಿ ಅವುಗಳನ್ನ ತೆಗೆದುಹಾಕು. ನಮ್ಮ ಹಿರಿಕರಾದ ವಿಜಯ್ ಕುಮಾರ್ ಅವರನ್ನ ನಿನ್ನ ಒಂದು ಗಾಯವುಳ್ಳ ಹಸ್ತಗಳಿಗೆ ನಾನು ಸಮರ್ಪಿಸುತ್ತೇನೆ ಸ್ವಾಮಿ. ಅವರಿಗಿರುವಂತ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸು ಸ್ವಾಮಿ. ಅವರಿಗೆ ಬೇಕಾದಂತ ಸ್ವಸ್ಥತೆಯನ್ನ, ಒಳ್ಳೆಯ ಆರೋಗ್ಯವನ್ನ ದಯಪಾಲಿಸು. BP ಇದೆ ಎಂಬುದಾಗಿ ಹೇಳಿದ್ದಾರೆ ಸ್ವಾಮಿ. ರಕ್ತದ ಒತ್ತಡವನ್ನು ತೆಗೆದುಹಾಕಿ ಅವರಿಗೆ ಸ್ವಸ್ಥತೆಯನ್ನು ಕೊಡು ಸ್ವಾಮಿ. ಮೇಘನ ಮತ್ತು ಗಾಯತ್ರಿ ಇವರಿಗೋಸ್ಕರವೂ ಸಹ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನೀನು ಆರೋಗ್ಯದಾಯಕನಾದ ದೇವರಾಗಿದ್ದಿ ಸ್ವಾಮಿ. ನಮ್ಮನ್ನು ಸೃಷ್ಟಿಸಿರುವುದರಿಂದ ನಮ್ಮ ಅಂಗಾಂಗಗಳ ಎಲ್ಲವೂ ನಿನಗೆ ಗೊತ್ತಿದೆ ಸ್ವಾಮಿ. ಅವುಗಳನ್ನ ಸರಿಪಡಿಸುವುದು ನಿನಗೆ ಗೊತ್ತಿದೆ ಸ್ವಾಮಿ. ತಂದೆಯ ದೇವರೇ, ಮೇಘನ ಮತ್ತು ಗಾಯತ್ರಿಯವರ ಎಲ್ಲ ಅಸ್ವಸ್ಥತೆಗಳನ್ನ ನೀಗು. ಅವರಿಗೆ ಬೇಕಾದಂತಹ ಸೌಖ್ಯವನ್ನ ದಯಪಾಲಿಸು, ಆರೋಗ್ಯವನ್ನ ಕೊಡು ಸ್ವಾಮಿ, ಗುಣಪಡಿಸು. ಹಾಗೆ ತಂದೆಯ ದೇವರೇ, ನಿನ್ನ ಮಗನು ಇಸ್ರಾಯೇಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂಬುದಕ್ಕೆ ಕೇಳ್ಕೊಳ್ಳುವಾಗ ಇಸ್ರಾಯೇಲರನ್ನ ಸೃಷ್ಟಿಸಿ ಇಸ್ರಾಯೇಲರನ್ನ ನೀನು ಆಯ್ದುಕೊಂಡು ಅವರನ್ನ ಎಲ್ಲಾ ಸ್ಥಳಗಳಲ್ಲಿಯೂ ನೀನು ನಡೆಸ್ಕೊಂಡು ಬಂದು ಒಂದು ದೇಶವಾಗಿ, ಒಂದು ಪ್ರಜೆಯಾಗಿ ಇರುವಂತೆ ಮಾಡಿದಂತಹ ದೇವರು ನೀನು ಸ್ವಾಮಿ. ಅವರ ಮುಖಾಂತರ ಅವರ ಒಂದು ಕುಟುಂಬದಲ್ಲಿ ನೀನು ಈ ಲೋಕಕ್ಕೆ ಮಗುವಾಗಿ ಹುಟ್ಟಿ ಬಂದು ಸ್ವಾಮಿ ನಮ್ಮೆಲ್ಲರಿಗೋಸ್ಕರ ಪ್ರಾಣ
ಕೊಟ್ಟಂತ ದೇವರು ನೀನಾಗಿರುತ್ತೆ ಸ್ವಾಮಿ. ಇಸ್ರಾಯೇಲನ್ನು ಎಂದಿಗೂ ತ್ಯಜಿಸಿ ಬಿಡುವುದಿಲ್ಲ ಎಂಬುದಾಗಿ ನೀನು ಹೇಳುತ್ತೀವಿ ಸ್ವಾಮಿ. ಆದ್ದರಿಂದ ತಂದೆಯ ದೇವರೇ, ಅವ್ರಿಗಿರುವಂತಹ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಿನ್ನನ್ನು ಬೇಡುತ್ತೇವೆ ಸ್ವಾಮಿ, ಮೊರೆ ಹೋಗುತ್ತೇವೆ ತಂದೆಯೇ. ಅವರು ಒಂದು ದೇಶವಾಗಿ ಎಲ್ಲಾ ದೇಶಗಳು ತಮ್ಮ ಸುತ್ತಲಿರುವಂತಹ ದೇಶಗಳವರ ಜೊತೆಗೆ ಹೋರಾಡಬೇಕಾಗಿದೆ. ಅವ್ರು ಯಾವಾಗಲೂ ಯುದ್ಧ ಮಾಡಬೇಕಾಗಿದೆ ಸ್ವಾಮಿ. ಅವ್ರಿಗೆ ಬೇಕಾದಂತ ಧೈರ್ಯ ನಿನ್ನಿಂದ ಬರಬೇಕು. ಆದ್ರೆ ತಂದೆಯ ದೇವರೇ, ಅವರ ಮೇಲಿರುವಂತಹ ಶತ್ರುವನ್ನ, ಈ ಇತರ ದೇಶಗಳಿಗೆ ಇರುವಂತಹ ಒಂದು ಶತ್ರುತ್ವವನ್ನು ತೆಗೆದು ಹಾಕು ಸ್ವಾಮಿ. ಬರುವಂತ ಕಾಲವು ಹತ್ತಿರವಾಗಿರುವುದರಿಂದ ನಾವು ಪರಸ್ಪರ ಜಗಳಾಡಿಕೊಳ್ಳದೆ, ಪರಸ್ಪರ ಹೊಡೆದಾಡಿಕೊಳ್ಳದೆ, ಪರಸ್ಪರ ನಾವು ಕೊಂದುಕೊಳ್ಳದೆ ಸ್ವಾಮಿ, ನಿನ್ನನ್ನ ಆ ಪರಲೋಕದಿಂದ ಇಳಿದು ಬರುವಂತಹ ಆ ಸಂದರ್ಭವನ್ನ ನಿರೀಕ್ಷಿಸುತ್ತಾ ಜೀವಿಸುವುದಕ್ಕೆ ಸಹಾಯ ಮಾಡು. ವೈರತ್ವವನ್ನ ತೆಗೆದು ಹಾಕು, ಹಗೆತನವನ್ನ ನೀನು ತೆಗೆದು ಹಾಕು ತಂದೆಯ ದೇವರೇ. ಕರುವಿಗೋಸ್ಕರ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಆ ಮಗನ ಒಂದು ಬಯಕೆ ನಿನಗೆ ಗೊತ್ತಿದೆ. ಆತನ ಹೃದಯವನ್ನ ನೀನು ಪರೀಕ್ಷಿಸುವ ದೇವರಾಗಿದ್ದಿ. ಅವರ ಬಯಕೆಗಳನ್ನ ನೀನು ತಿಳ್ಕೊಂಡಿದ್ದಿ ಸ್ವಾಮಿ. ಅವರಿಗಿರುವ ಸಮಸ್ಯೆಗಳನ್ನು ಬಗೆಹರಿಸು. ಅವರಿಗೆ ವಿಶೇಷವಾದೊಂದು ತಲಾಂತುಗಳನ್ನು ಕೊಟ್ಟು ಅವರನ್ನು ನಡೆಸು ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಗೆ ಉಪಯೋಗ ಆಗುವಂತೆ ಸಹಾಯ ಮಾಡು ಸ್ವಾಮಿ. ಈ ಕೂಟದಲ್ಲಿ ನೆರೆದು ಬಂದಿರುವ ಪ್ರತಿಯೊಂದು ಆತ್ಮಗಳನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ವಿಶೇಷವಾಗಿ ಈ ಕೂಟವನ್ನು ನಡೆಸಿಕೊಂಡು ಹೋಗ್ತಿರುವಂತಹ ಬೋಧಕರನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ನೀನು ಆ ಬೋಧಕರಿಗೆ ಬೇಕಾದಂತಹ ತಾಳ್ಮೆ, ಶಾಂತಿ, ಪ್ರೀತಿ ಎಲ್ಲವನ್ನ ಕೊಟ್ಟಿದ್ದೀಯಪ್ಪ. ಈ ಒಂದು ಮಂದಿಯನ್ನ ನಡೆಸ್ಕೊಂಡು ಹೋಗುವಂತೆ ಆ ಕುರುಬನಾಗಿ ಇರುವಂತೆ ಸಹಾಯ ಮಾಡಿದ್ದೀಯಪ್ಪ. ನೀನೇ ನಿಜವಾದ ಕುರುಬನಾಗಿದ್ದೀ ಸ್ವಾಮಿ ತಂದೆಯ ದೇವರೇ. ಹಾಗಾಗಿ ನಾವೆಲ್ಲರೂ ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತೇವೆ. ಯಾವ ರೀತಿಯಲ್ಲಿ ಕುರಿಗಳು ಕುರುಬನ ಸ್ವರಕ್ಕೆ ಹೋಗೊಡುತ್ತವೆ, ಹಾಗೆಯೇ ನಾವು ಕೂಡ ನಿನ್ನ ಸ್ವರಕ್ಕೆ ಹೋಗೊಟ್ಟು ಒಂದಾಗಿ ನಡೆದುಕೊಳ್ಳುತ್ತೇವೆ ಸ್ವಾಮಿ. ಈ ದಿನವೆಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು, ನಾವು ಮಾಡುವ ಯೋಜನೆಗಳನ್ನು, ಆಲೋಚನೆಗಳನ್ನ ಎಲ್ಲವನ್ನೂ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ ಸ್ವಾಮಿ. ನಾವು ನಂಬಿಕೆಯುಳ್ಳವರಾಗಿ, ನಂಬಿಗಸ್ತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಈ ದಿನದಲ್ಲಿ ಬರುವಂತಹ ಜವಾಬ್ದಾರಿಯನ್ನ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಸ್ವಾಮಿ, ಜಯ ಹೊಂದುವುದಕ್ಕೆ ಸಹಾಯ ಮಾಡು. ಸಾಯಂಕಾಲದ ವೇಳೆ ಮತ್ತೆ ನಾವು ಕೃತಜ್ಞತಾ ಭಾವವುಳ್ಳವರಾಗಿ ನಾವೆಲ್ಲರೂ ಇದೇ ಪ್ರಕಾರವಾಗಿ ಸೇರಿ ಕೌಟುಂಬಿಕವಾಗಿ ಪ್ರಾರ್ಥನೆ ಸಲ್ಲಿಸುವುದಲ್ಲದೆ ಈ ಝೂಮ್ ಮೀಟಿಂಗೂ ನಾವು ಬಂದು ಎಲ್ಲರೂ ತಂದೆಯ ದೇವರೇ, ನೀನು ಕೊಡುವಂತಹ, ನಿನ್ನ ದಾಸನ ಮುಖಾಂತರ ಕೊಡುವಂತಹ ವಾಕ್ಯಗಳಿಗೆ ಎಡೆಗೊಡುವಂತೆ, ನಮ್ಮ ಮನಸ್ಸನ್ನು ಕೊಡುವಂತೆ ತೆರೆದು ಅವನ್ನ ಸ್ವೀಕಾರ ಮಾಡುವಂತೆ ಸಹಾಯ ಮಾಡು. ಈ ದಿನವೆಲ್ಲ ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ನಡೆಸಬೇಕೆಂದು ಪ್ರಭುವು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತೇನೆ ತಂದೆಯಾದ ದೇವರೇ, ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ತಿಮೋತಿ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ನಿನ್ನದೇ ಸ್ವಾಮಿ. ಸ್ವಾಮಿ ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕುಮಾರ ದೇವನ ಕೃಪೆ, ಪರಿಶುದ್ಧಾತ್ಮನ ಅನುಮತಿ ಈಗಲೇ ಯಾವಾಗ್ಲೂ ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲಾ ಕುಟುಂಬಗಳ ಮೇಲೆಯೂ, ಪ್ರಪಂಚದಾದ್ಯಂತ ಎಲ್ಲಾ ಕ್ರೈಸ್ತ ಕುಟುಂಬಗಳ ಮೇಲೆಯೂ ಇಲ್ಲೂ ಎಲ್ಲೆಂದಿಗೂ ಸದಾ ಕಾಲ ಮೇಲೆ ಬೀಳುತ್ತದೆ. ಆಮೆನ್. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್. God bless you. Thank you. ಧನ್ಯವಾದ. ಒಳ್ಳೆ ವಾಕ್ಯವನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮ್ಮ ಕುಟುಂಬ Thank you.